ನಾವು ಕುಷ್ಟಗಿ ತಾಲೂಕಿನ ಮುದೇನೂರ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ. ನಿರಂತರವಾದ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರವನ್ನು ಬಯಲಿಗೆಳೆಯಲು ಇವತ್ತು ಕೂಲಿ ಕಾರ್ಮಿಕರು ಕರೆ ಮಾಡಿ, ಅಂದರೆ ಕೂಲಿ ಬರೋಂಥದ್ದು 370 ನರೇಗಾದಲ್ಲಿ, ಇವರಿಗೆ 340 ಹಾಕಿದ್ದಾರೆ. ಪಂಚಾಯಿತಿ ಸಿಬ್ಬಂದಿ ಕುಟುಂಬಗಳಿಗೆ 352 ರೂಪಾಯಿ ಹಾಕಿದ್ದಾರೆ, ಅಥವಾ ಬೇರೆ ಬೇರೆ ಕಾರ್ಮಿಕರಿಗೆ 352 ರೂಪಾಯಿ ಹಾಕಿದ್ದಾರೆ ಅನ್ನೋಂಥ ನೋವು ಮತ್ತು ಇವರಿಗೆ. ಯಾಕಂತ ಹೇಳಿದ್ರೆ ಇವರು ಕೂಲಿ ಕಾರ್ಮಿಕರಿಗೆ ಕೂಲಿ ಅನ್ನೋಂಥದ್ದು ಇವರ ನಿಯರೆಸ್ಟ್ ಇರೋಂತಹ ಮುದೇನೂರಲ್ಲಿ, ಬನ್ನಟ್ಟಿ ಹಳ್ಳದಲ್ಲಿ ಕೂಲಿ ಇಲ್ವಂತೆ. ಆ ಕಾರಣದಿಂದ ಬೆಂಚ್ಮೆಟ್ಟಿಗೆ ಕಳಿಸಿದ್ರು. ಬೆಂಚ್ಮೆಟ್ಟಿನಲ್ಲಿರುವಂಥ ಕೂಲಿ ಕಾರ್ಮಿಕರು ಇದ್ದಾರೆ, ಮುದೇನೂರಂಥ ಕೂಲಿ ಕಾರ್ಮಿಕರು ಇದ್ದಾರೆ. ಅವರು ಪ್ರತಿದಿನ ಬುತ್ತಿ ಕಟ್ಕೊಂಡು 4 ಅವರ್ನ ಕೆಲಸ ಮಾಡೋದಕ್ಕೋಸ್ಕರ ಕೆಲಸದ ಸ್ಥಳಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಒಂದು ವೆಹಿಕಲ್ ಅರೇಂಜ್ ಮಾಡಿಕೊಂಡು, ಅಂದರೆ ಹೋಗ್ಬರೋಂಥ ಬಸ್ ಫೇರ್ ಅಂತ ಬಸ್ ಅಂತೂ ಇರೋದಿಲ್ಲ. ಆ ಕಾರಣದಿಂದ ಇವರು ಟಮ್ ಅನ್ನೋಂಥ ಒಂದು ಗಾಡಿಗೆ ಪ್ರತಿದಿನ ಹೋಗೋಕೆ 10 ರೂಪಾಯಿ, ಬರೋಕೆ 10 ರೂಪಾಯಿ ಅಂತೇಳಿ ನಿಗದಿಪಡಿಸ್ಕೊಂಡು ಹೋಗಿ ಕೆಲಸ ಮಾಡಿ ಬರ್ತಾ ಇದ್ರೆ, ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ನೆರೆಗಾ ಸಿಬ್ಬಂದಿ ವರ್ಗದವರು, PDO ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರಿಗೆ 370 ಇರುವಂಥ ಕೂಲಿಯನ್ನ 30 ರೂಪಾಯಿ ಡಿಡಕ್ಟ್ ಮಾಡಿ 340 ರೂಪಾಯಿ ಹಾಕಿದ್ದಾರೆ. ಅದರಲ್ಲಿ ಇವತ್ತು ಅಂದರೆ ಅವರು ಹೋಗ್ಬರೋ ಖರ್ಚು ಒಂದು 20 ರೂಪಾಯಿ ಹೋದರೆ, ಅಲ್ಲಿ ಊಟದ ವ್ಯವಸ್ಥೆ ಅದು ಇದು ಚಹಾ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ 20 ರೂಪಾಯಿ ಹೋದರೆ ಬರೀ 300 ರೂಪಾಯಿ ಕೂಲಿ ಸಿಗುತ್ತೆ. ಇವರು ಪ್ರತಿ ವರ್ಷ ಬರೀ ಬರೋದು, ಅವರ ಹಕ್ಕುಗಳನ್ನ ಕೇಳೋದು, ಯಾವುದೇ ಥರದ ಸೌಲಭ್ಯ ಬೇಕಂತ ಹೇಳಿದ್ರೆ ಹೋರಾಟ ಮಾಡೋದು. ಮಹಿಳೆಯರು ಹೋರಾಟ ಮಾಡಿ ಮಾಡಿ ಮಾಡಿನೇ ಸೌಲಭ್ಯಗಳ ಪಡಿಬೇಕಂತ ಹೇಳಿದ್ರೆ ಈ ಪಂಚಾಯಿತಿ ಯಾಕಿದೆ? ಮಹಿಳೆಯರು ಅವರು ಅಳಲ್ನ ಹೇಳ್ಕೊಂಡ್ಬಿಟ್ರೆ ಮಾನ ಮರ್ಯಾದೆ ಊರಿಂದ ಹೋಗುತ್ತೆ ಅಂತ ಹೇಳ್ತಾರಂತ ಹೇಳಿದ್ರೆ, ಅವ್ರಿಗೆ ಸಿಗಬೇಕಾದ ಸೌಲಭ್ಯ ಕೊಟ್ಟುಬಿಟ್ರೆ ಅವ್ರು ಯಾಕೆ ಬರ್ತಾರೆ? ಪಂಚಾಯಿತಿ ಹತ್ರ ಬರೋದು, PDO ಅವ್ರನ್ನ ಅಯ್ಯ ಅಣ್ಣ ಅಕ್ಕ ಅಂತ ಕೇಳ್ಕೊಳ್ಳೋಂಥದ್ದು. ತದನಂತರ ಅವ್ರು ಕೊಡೋಂಥ ಸೌಲಭ್ಯದಲ್ಲಿ ವಂಚಿತರಾದರೂ ಕೂಡ ಮೇಲಾಧಿಕಾರಿಗಳಿಗೆ ಹೋಗದೆ ಇರೋಂಥ ಪರಿಸ್ಥಿತಿ ಇವತ್ತು ನಮ್ಮ ಕೂಲಿ ಕಾರ್ಮಿಕರಿಗೆ ಬಂದಿದೆ. ಇವತ್ತು ಅವ್ರು ಯಾವ್ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರೆ, ಮತ್ತೆ ಯಾವ್ಯಾವ ರೀತಿ ಅವರು ಕೂಲಿ ಕಾರ್ಮಿಕರಿಗೆ ಮೋಸ ಮಾಡ್ತಾರೆ, ಪ್ರತಿಯೊಂದು ಕೂಲಿ ಕಾರ್ಮಿಕರ ಬಾಯಲ್ಲಿ, ಅವರ ನೊಂದ ಮನಸ್ಸುಗಳಲ್ಲಿ ಯಾವ ರೀತಿ ಮನೆ ಮಾಡಿದೆ, ಅವರು ಯಾವ ರೀತಿ ನಮ್ಮ ಜೊತೆ ಅವರ ಕಷ್ಟಗಳನ್ನ ಹಂಚ್ಕೊಳ್ತಾರೆ ಅಂತ ಇವತ್ತು ಈ ಲೈವ್ ಮುಖಾಂತರ ರಾಜ್ಯಾದ್ಯಂತ ಪಂಚಾಯತ್ ರಾಜ್ ಇಲಾಖೆಯವರು ಕೂಡ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರು ಕೂಲಿ ಕಾರ್ಮಿಕರು ವಲಸೆ ಹೋಗ್ಬಾರ್ದು ಅಂತ ಬಿಟ್ಟು ಈ ಕೂಲಿ ಕಾರ್ಮಿಕರ ಕೆಲಸವನ್ನ ಕೊಟ್ಟಿರ್ತಾರೆ. ಇವ್ರನ್ನ ನಾನು ಕರ್ಕೊಂಡು ಹೋಗ್ಬೇಕು, ಬೆಂಗಳೂರಲ್ಲಿ ಬೇಕಾದ್ರೆ ಒಂದು ಕೈ ತುಂಬಾ ಸಂಬಳ ಸಿಗೋ ತರ ಕೆಲಸ ಮಾಡಿ ಸಂಬಳ ತಗೋದು. ಆದ್ರೆ ಮನೆ ಮಕ್ಕಳು ಎಲ್ಲರನ್ನೂ ಬಿಟ್ಟು ಗೂಳೆ ಹೋಗ್ಬಾರ್ದಂತೆ ಕೇಂದ್ರ ಸರ್ಕಾರ ಮಾಡಿರೋಂಥ ಯೋಜನೆಯಲ್ಲಿ ಇವತ್ತು ಅವ್ರು ಪಡ್ಕೊಳ್ಳೋ ಕೂಲಿನಲ್ಲೇ ಕೂಡ ವಂಚನೆ. ಅವರು ಕೂಲಿಯಲ್ಲಿ ವಂಚನೆ ಅಂತ ಹೇಳಿದ್ಮೇಲೆ ಅವ್ರು ಇಲ್ಲೂ ಇಲ್ಲ ಅಲ್ಲೂ ಸಲ್ಲಲ್ಲ ಅಂತ ಹೇಳಿದ್ರೆ ಅವ್ರ ಮನೆಗೆ ಏನ್ ತಿನ್ಬೇಕು ಸ್ವಾಮಿ? ರಾಜ್ಯ ಸರ್ಕಾರ ಕೊಟ್ಟಿದೆ 2,000 ರೂಪಾಯಿ ಬಿಟ್ಟು ಯೋಜನೆ, ಆಗ 2,000 ರೂಪಾಯಿ ಗಂಡಂದ್ರ ತಗೊಂಡ ಕುಡ್ದು ಮಜಾ. ಮತ್ತೆ ಏನೋ ಅವ್ರು ಕೊಡೋಂಥ 300 ರೂಪಾಯಿ ಏನಿರುತ್ತೆ, ಆ 300 ರೂಪಾಯಲ್ಲಿ ಹಾಲಿನ ಬೆಲೆ ಜಾಸ್ತಿ, ಮತ್ತೆ ದಿನಸಿ ಬೆಲೆ ಜಾಸ್ತಿ. ಇವತ್ತು ತರಕಾರಿ ನೋಡಿ 300, ನುಗ್ಗೆಕಾಯಿ 510 ರೂಪಾಯಿ ಅಂತೆ. ಬರೀ ಹಣ್ಣುಗಳನ್ನ ಏನಪ್ಪ ಕೂಲಿ ಕಾರ್ಮಿಕರು ಕೊಂಡ್ಕೊಳಕ್ಕಾಗತ್ತೆ? ಆ ಕೂಲಿ ಕಾರ್ಮಿಕರ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕೂಡ ಎಷ್ಟು ಅಮೂಲ್ಯ. ಒಬ್ಬೊಬ್ರ ಹತ್ರ ಕನಿಷ್ಠ 30 ರೂಪಾಯಿ ಡಿಡಕ್ಟ್ ಮಾಡಿದ್ರು ಅವರು ಕರೆಕ್ಟಾಗಿ 14 ದಿನಕ್ಕೆ 1,000 ರೂಪಾಯಿ ಕಳ್ಕೊಂಡು, 1,000 ರೂಪಾಯಿ ಇದ್ರೆ ಅವ್ರ ಮಕ್ಕಳಿಗೆ ಹಾಲಾದ್ರೆ ಅವ್ರ ಮಕ್ಕಳಿಗೆ ಊಟ ಆಗ್ಲಿ ಕೊಡ್ಬೋದಾಗಿತ್ತಲ್ವಾ? ಅಂತ ಕಿತ್ಕೊಂಡು ತಿನ್ನೋಂಥ ಪರಿಸ್ಥಿತಿ ನಮ್ಮ ಪಂಚಾಯತಿಗೆ ಏನ್ ಬಂದಿದೆ. ಆದ್ರೆ ನಮ್ಮ ಪಂಚಾಯತಿಯವ್ರನ್ನ ಕೇಳಬಾರ್ದು. ನಮ್ಮ ಪಂಚಾಯತಿಯವ್ರು ಏನೇ ತಪ್ಪು ಮಾಡಿದ್ರು ಇವತ್ತು ನೋಡ್ಕೊಳ್ಳೋಣ ಬಿಡು, ಮುಂದೆ ನೋಡ್ಕೊಳ್ಳೋಣ ಬಿಡು. ಆದ್ರೆ ಶ್ರೀಮಂತ ಆಗಲಿ ಇಲ್ಲ ಅಂತ ಊರಿನ ಗಟ್ಟಿಗಳ ಅದಕ್ಕೆ ಕೇಳದೆ ರಾತ್ರಿ ಇವ್ರಿಗೆ ಪೇಮೆಂಟ್ ಮಾಡೋಕ್ಕಾಗತ್ತೆ, ಕೂಲಿ ಕಾರ್ಮಿಕರಿಗೆ ಮಾಡೋಕ್ಕಾಗಲ್ಲ. ಕೂಲಿ ಕಾರ್ಮಿಕರಾದ್ರೆ ಇಲ್ಲಿಂದ UO ಆಫೀಸ್ಗೆ ಹೋಗಲ್ಲ, UO ಆಫೀಸಿಂದ CO ಆಫೀಸ್ಗೆ ಹೋಗಲ್ಲ, CO ಆಫೀಸಿಂದ ಪಂಚಾಯತ್ ರಾಜ್ ಇಲಾಖೆಗೆ ಹೋಗಲ್ಲ. ಅಲ್ಲಿ ತನಕ ಹೋದ್ರೆ ಅವ್ರ ದಿನದ ಕೂಲಿ ಹೋಗುತ್ತಲ್ಲ, ಅವ್ರು ಎಲ್ಲಿ ಹೋಗ್ತಾರಂತ ಅಸಡ್ಡೆನ. ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು KRS ಪಕ್ಷ ನಿಂತಿದೆ. KRS ಪಕ್ಷ ಮಹಿಳೆಯರು ಕೂಡ ವೀರ ಮಹಿಳೆಯರಾಗಿದ್ದಾರೆ. ಅವರು ಯಾವುದಕ್ಕೂ ಹೆದೆ ಗುಂದಲ್ಲ, ಮತ್ತೆ ಅವರು ಪ್ರತಿಯೊಂದಕ್ಕೂ ರೆಡಿಯಾಗಿ ನಿಂತಿದ್ದಾರೆ. ಸಾವುಗೂ ಸಿದ್ಧ, ನೋವುಗೂ ಸಿದ್ಧ, ನಿಮ್ಮನ್ನ ಎದುರಿಸಕ್ಕೂ ಸಿದ್ಧ ಅನ್ನೋ ರೀತಿನಲ್ಲಿ ನಿಂತಿರುವಂತ ಮಹಿಳೆಯರನ್ನ ಇವತ್ತು ಪದೇ 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 ದೌರ್ಜನ್ಯಕ್ಕೆ ಒಳಗ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮನ್ನ ನ್ಯಾಯ ಕೇಳೋದೇ ತಪ್ಪ? ಬಡವರು ನ್ಯಾಯ ಕೇಳೋದೇ ತಪ್ಪ? ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಮನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವತ್ತು ನೋಡಿ ಬನ್ನಿ PDO ಅವ್ರು ಇದ್ದಾರೆ ಅಂತ ನೋಡಿರತ್ತೆ. ಈ ಪಂಚಾಯತಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಬಂದು ಹೋಗಿದ್ದಾರೆ. ಬಂದೋದ್ರು ಕೂಡ ಸರಿಯಾದ ಅಂತ ವ್ಯವಸ್ಥಿತವಾಗಿಲ್ಲ. ಗ್ರಾಮಸ್ಥರಿಗೆ ಸಿಗ್ಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ. ಧ್ವನಿ ಎತ್ತಿದ್ರೆ ಮಾತ್ರ ಇವರಿಗೆ ನಾವು ಮಾಡಿರೋದು ಸರಿ, ನಮ್ಮ ಗ್ರಾಮಸ್ಥರು ಮಾಡಿರೋದು ಸರಿ ಇಲ್ಲ. ಆದ್ರೆ ಗ್ರಾಮ
ಅನ್ಯಾಯನ ಯಾರು ಕೇಳ್ತಾರೆ? ಇವತ್ತು ಗ್ರಾಮಸ್ಥರಿಗೆ ಆಗ್ತಾ ಇರುವಂತ ಅನ್ಯಾಯನ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ಇವ್ರ ಸಂಕಟ ಆಗತ್ತೆ. ಯಾಕಂತೇಳಿ ಇವ್ರು ದೋಸ್ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟ ಇವ್ರು ಬಡವರು ಹೊಟ್ಟೆ ಮೇಲೆ ಒಡೆದೇ ತಿನ್ಬೇಕಂತ ಅಷ್ಟು ಅಸಹ್ಯವಾಗಿ ಅಷ್ಟೊಂದು ಹೀನಾಯವಾದ ಪರಿಸ್ಥಿತಿ ನಿಮಗಿದೆಯಾ? ಇವತ್ತು ಬನ್ನಿ ಯಾರ್ಯಾರಿಗೆ ಏನೇನ ಸಮಸ್ಯೆ ಆಗಿದೆ ಕೇಳೋಣ. ಅಕ್ಕ ಹೇಳಿ, ನಿಮಗೆ ಮನೆ ಹೊಲ ಇದೆಯಾ? ಕೂಲಿನ ನಡ್ಕೊಂಡು ಕೊಟ್ಟಿದ್ರೆ ನಿಮ್ಗೆ ನೋವಾಗಿದೆ? ನಿಮ್ಗೆ ಇದರಿಂದ ಏನು ನಷ್ಟ ಇಲ್ವಾ? ನಾಷ್ಟ ಇದೆ ಅಕ್ಕ. ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಆ ಮಕ್ಕಳಿಗೆ ನೀವು ಊಟ ಹಾಕಂತದ್ದು ಇವ್ರು ಕೊಡ್ತಾರ? ಇವ್ರು ಜೋಬಿಂದ ಕೊಡ್ತಾರೆ? ಇವ್ರ ಅಪ್ಪನ ಜೋಬಿಂದ ಕೊಡ್ತಾರ? ನನಗೆ 2 ಮಕ್ಕಳು ಇದಾರೆ, ಒಂದು ಹೆಣ್ಣು ಒಂದು ಗಂಡು. ನಮಗೆ ದುಡಿಯತನ ನೆಲೆ ಇಲ್ಲ, ನಾವು ಇದನ್ನೇ ದುಡಿಬೇಕಂತ ನಾವು ನಂಬಿದ್ದೀವಿ. ಸರಿ, ಈಗ ಮತ್ತೆ ಇವರು ಪ್ರಣಮ್ ಅಂತ ಹೇಳಿ ಇವರಿಗೆ ಇವತ್ತವರೆಗೂ ದನ ಶೆಡ್ ಆಗ್ಲಿ, ಕುರಿ ಶೆಡ್ ಆಗ್ಲಿ, ಮತ್ತೆ ಕೂಲಿ ಕಾರ್ಮಿಕರು ಸಿಗ್ಬೇಕಾದ್ರೆ ಸೌಲಭ್ಯ ಆಗ್ಲಿ ಕೊಡದೆ ಅಂತ 4 ಪಂಚಾಯತ್ ಇದು ಮಾತಾಡಿ. ಎಷ್ಟು ಸಲ ಹಾಕಿದ್ರು ಬರೀ ಹರಕೆ ಹಾಕಿದ್ರು ಹೋಗೋದು, ಕಸ್ಬಿಟ್ಟಲ್ಲಿ ಹಾಕೋದು, ಉಪ್ಪಿಟ್ಟು ತಿನ್ನೋದು, ಅವರು ಒಗ್ಗರಣೆ ತಿನ್ನೋದು, ಒಳಗೆ ಕೈ ವರ್ಷದ ಹೋಗೋದು ಬಿಡೋದು. ನಾವು 10 ರೂಪಾಯಿ ಕೊಟ್ಟು ಜೆರಾಕ್ಸ್ ಮಾಡ್ಸೋದು, ಇವ್ರಿಗೆ ಕೊಡೋದು. ಯಾವಾಗಾದ್ರೂ ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಏನಾಗಬೇಕು? ಪಿಡಿ ಅವರು ಇವರು ಬರ್ಬೇಕಿಲ್ಲ, ಬರಲೇಬೇಕು. ಬಂದು ನಿಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪದೇ ಪದೇ ಬರೋದು, ಬರೇ 8 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಬರೋದು, ಪಂಚಾಯತಿ ನೋಡೋದು, ಹೋಗ್ಬಿಡೋದು. ಇಷ್ಟು ಬಿಟ್ಟಿದ್ದು ಮುಂದಿನ ಕೆಲಸ ಏನಿಲ್ಲ. ಇವತ್ತು ಪಂಚಾಯತಿ ಒಳಗಡೆ ಇದಾರೋ ಇಲ್ಲ ಲೈವ್ ಹೋಗ್ತಾ ಇದೆ. ಅಂದ್ರೆ GPS ಫೋಟೋಸ್ ನ ತಗೊಂಡು ಪಂಚಾಯತಿ ಒಳಗಡೆ ಹೋಗಿ ಫಸ್ಟ್ ಅದನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಬನ್ನಿ. ಇವತ್ತು ಅವರು ಪಂಚಾಯತಿ ಅಧಿಕಾರಿಗಳನ್ನ ಕೇಳೋಣ. ಬನ್ನಿ. 7 ಆಳಿಂದ ಬಂದಿಲ್ಲ. ಇರಿ 1 ನಿಮಿಷ ಅವ್ರನ್ನ ಕರ್ಕೊಂಬರೋಣ, ಕೇಳಿ. ಯಾಕಂದ್ರೆ ಇಷ್ಟು ಜನ ಬಂದಾಗ ಅವ್ರು ಬರಕ್ಕಾಗಲ್ಲ ಅಂತ ಹೇಳಿದ್ರೆ, ಮಕ್ಕಳು ತೋರ್ಸಕ್ಕಾಗಲ್ಲ ಅಂತ ಹೇಳಿದ್ರೆ ಮತ್ತೇನು ಪಂಚಾಯತಿ ನಂತರ ಕೇಳೋಣ. ತೆಗಿಬಿಟ್ರಿ ಇದನ್ನ. ಇಲ್ಲ ತೆಗೆದಿಲ್ಲ. ಇಲ್ಲಾಂದ್ರೆ ನಿಮ್ಗೆ ಅದನ್ನ ಕೊಡಿ, ನಾನು ತಗೊಂಡು. ಮೀಟಿಂಗ್ ಇದು ಲಡ್ಜರ್ ಇರುತ್ತಲ್ಲಣ್ಣ, ತೋರಿಸಿ ನಮಗೆ PD ಅವ್ರು. ಅಂದ್ರೆ ಇವಾಗ ಅವರು ತಂಬು ಕೊಟ್ಟು ಹೋಗಲ್ಲ, ಮತ್ತೆ ಮೀಟಿಂಗ್ ಇದೆ ಅಂತ ಬಿಟ್ಟು ಪಂಚಾಯತಿ ಸಿಬ್ಬಂದಿಗೂ ಹೇಳಲ್ವಾ ಅಣ್ಣ? ಮೀಟಿಂಗ್ ಇದೆ ಅಂತ ಹೇಳಿದರೆ ಮತ್ತೆ ಆ ಲಾಗ್ ಬುಕ್ ಅಲ್ಲಿ ಬರೀಬೇಕಲ್ಲಣ್ಣ. ಇವತ್ತು ಇಷ್ಟು ಸಾರ್ವಜನಿಕರು ಬಂದಿದ್ದಾರೆ, ಕೂಲಿ ಕಾರ್ಮಿಕರು ಬಂದಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಇವತ್ತು ರೆಸ್ಪಾನ್ಸ್ ಮಾಡೋರು ಯಾರು ಇಲ್ಲ ಅಂತ ಹೇಳಿದ್ರೆ PDO ಇದಾರೋ ಇಲ್ಲ ಅಂತ ತಿಳ್ಕೊಂಡು ನಾವು ಕೂಡ ಕೇಳಬೇಕಲ್ವಾ ಮೇಲಾಧಿಕಾರಿಗಳಿಗೆ. ಅಂದ್ರೆ ಇಲ್ಲಿ ಲಜ್ಜರ್ ಮೇಂಟೈನ್ ಮಾಡಲ್ಲ ಅಣ್ಣ. ಬರೋರು ಹೋಗೋರು ಸ್ಟಾಪ್ ಇದಾಗುತ್ತೆ ಹೋಗೋದು ಇಲ್ಲ. ಯಾಕಂದ್ರೆ ನೀವು ಕಂಪ್ಯೂಟರ್ ಆಪರೇಟರ್ ಅವರು ನಿಮಗೆ ಇದು ಮಾಹಿತಿ ಗೊತ್ತಿಲ್ಲ ಅಂದ್ರೆ ಮತ್ತಿನ್ಯಾರೇ ಗೊತ್ತಿರುತ್ತಣ್ಣ. ಅಂದ್ರೆ ಲಡ್ಜರ್ ಮೇಂಟೈನ್ ಮಾಡೋಂಥದ್ದು ಅಥವಾ ಅವ್ರು ಬಂದು ಅಂದ್ರೆ ಲಾಗ್ ಬುಕ್ ಅಲ್ಲಿ ಮೂಮೆಂಟ್ ಬುಕ್ ಸರ್ 1 ನಿಮಿಷ ಮೂಮೆಂಟ್ ಬುಕ್ ಇರುತ್ತೆ ಇಲ್ವಾ? ಸರಿ ಅಣ್ಣ, ನೀವ್ ಯಾರಾದ್ರೂ ಬನ್ನಿ ಪಂಚಾಯತಿ ಒಳಗಡೆ. ಇವಾಗ PDO ಅವ್ರು ಬಂದಿದಾರಾ ಇಲ್ವಾ, ಮತ್ತೆ ಆ ಮೂಮೆಂಟ್ ಬುಕ್ ನ ತೋರಿಸಿ ನಮ್ಗೆ. ಮೂಮೆಂಟ್ ಬುಕ್ ರಿಜಿಸ್ಟರ್ ಅಲ್ಲಿ ಬರ್ದು ಹೋಗಿದಾರಾ ಇಲ್ವಾ ಅಂತ ಹೇಳಿ. ಪಂಚಾಯತಿಗೆ ಯಾರು ಸಂಬಂಧ ಪಡ್ತಾರೆ ಹೇಳಿ. ಮೂವ್ಮೆಂಟ್ ಬುಕ್ ಬಗ್ಗೆ ನಾನು ಮೂವ್ಮೆಂಟ್ ಬುಕ್ ಮೇಂಟೈನ್ ಮಾಡಲ್ಲ ಸರ್. ನಾನು ಅಲ್ಲ ಒಟ್ಟು ಯಾರು ಕೇಳ ಯಾರು ಬರ್ಬೋದು ಯಾರು ಹೋಗ್ಬೋದು ಸರ್. ಇಷ್ಟು ಅಲ್ಲ ಯಾರೋ ಬೇಕಲ್ಲ ಅಂತ ಬುಕ್ ಇಟ್ಟಿಲ್ಲ. ಅಂದ್ರೆ ನೀವು ಬಾಯಿ ಮತ್ತಲ್ಲಿ ನಾನು ಹೇಳ್ಬೋದು ಅಣ್ಣ ಇವರು ಕೊಪ್ಪಳಕ್ಕೆ ಹೋಗಿದ್ದಾರೆ ಅಂತ ಬಿಟ್ಟು ಹೇಳಿದ ಮಾತ್ರಕ್ಕೆ ನಾವು ನಂಬೇಕಾ ಈಗ ಸಾರ್ವಜನಿಕರು? ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದೀನಿ ಮೇಡಮ್. ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಹೇಳಿದ್ದೀನಿ. ಹಾ, ಇವತ್ತು ಲೈವ್ ನೋಡ್ತಾ ಇರೋಂಥ ರಾಜ್ಯಾದ್ಯಂತ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯವರು ಕೂಡ ಇದನ್ನ ಗಮನಿಸಬೇಕು. ನಿಮ್ಮ ಇಲಾಖೆನಲ್ಲಿ ಯಾವ ರೀತಿ ಬೇಜವಾಬ್ದಾರಿ ಕೆಲಸಗಳಿರುತ್ತೆ ಅಂತ ಹೇಳಿ ನೋಡಿ. ನಮ್ಮ ಪಂಚಾಯತಿ ಯಾವ ರೀತಿಯಲ್ಲಿ ಸುಂದರವಾದ ಕಟ್ಟಡ ಇದೆ, ಅದರಲ್ಲೆಲ್ಲ ಯಾವ್ಯಾವ ರೀತಿಯಲ್ಲಿ ರೇಟ್ ಬೋರ್ಡ್ ಇದೆ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ರೇಟ್ ಬೋರ್ಡ್ ಹಾಕಿ 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 ಅಂತ ಹೇಳಿದ್ರು ಕೂಡ ಇವತ್ತವರೆಗೂ ರೇಟ್ ಶೀಟ್ ಇಲ್ಲ ಮಕ್ಕಳಿಗೆ. ಅಥವಾ
ಮಹಿಳೆಯರಿಗೆ ಮುಖಾಂತರ ಅಧ್ಯಕ್ಷ ಅಥವಾ ಸಾರ್ವಜನಿಕರಿಗೆ? ಎಲ್ಲಿದೆ ನೋಡಿ ಸರ್. ಡೇಟ್ ಬೆಳಿಗ್ಗೆ 9:31 ಬಂದಿದೆ ಸರ್ ಮೆಸೇಜ್. ಲೇಟ್ ನೋಡಿ ಸರ್. ಶಾಸಕರ ಅಧ್ಯಕ್ಷತೆಯಲ್ಲಿ 9:30 ಮೆಸೇಜ್ ಬಂದದ. ಅವ್ರ ಸಂದಲ್ಲಿ ಇರ್ಬೇಕಲ್ಲ ಅವರು. ಹಾ ಅದೇ ಮೆಸೇಜ್ ಬಂದಿದ್ದು 9:30 ಅವ್ರ ಪಂಚಾಯತಿ ಬಂದಿರ್ಬೇಕಲ್ಲ. ಬಿಡು ಅವ್ರ ಮೇಲಾಧಿಕಾರಿಗಳಿಗೆ ನಾವು ಇದ್ರ ಮುಖಾಂತರ ತಿಳಿಸೋಣ. ಮೇಲಾಧಿಕಾರಿಗಳು ಏನು ಕ್ರಮ ತಗೊಳ್ತಾರೆ, ಇಲ್ಲ ಮೇಲಾಧಿಕಾರಿಗಳ ಭಾಗ್ಯತ್ವ ಹೆಂಗಿರುತ್ತಂತ ನೋಡೋಣ. ಈಗ ಸದ್ಯದ ಮಟ್ಟಕ್ಕೆ ಈಗ ಕೂಲಿ ಕಾರ್ಮಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಣ್ಣ, ಅವ್ರಿಗೆ ಸಂಬಳ ಕಟ್ಟಾಗಿರೋಂಥದ್ದು ಯಾವ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ನೀವು ಬಂದು ಹೇಳ್ತೀರಾ, ಇಲ್ಲ ಅಂತ ಹೇಳಿದ್ರೆ ಪಂಚಾಯತಿ ಸಿಬ್ಬಂದಿಯವರ ಅಥವಾ ನಿಮ್ಮ ಪ್ರತಿನಿಧಿಗಳು ಯಾರಾದರೂ ಬಂದು ಹೇಳ್ತಾರ? ಯಾವ ಕಾರಣಕ್ಕೆ ಕೂಲಿ ಕಾರ್ಮಿಕರ ಸಂಬಳವನ್ನ ಕಟ್ ಮಾಡಿದ್ರಿ? ನಿಮಗೆ ಯಾರು ಹೇಳಿದ್ರು ಕಟ್ ಮಾಡೋದಕ್ಕೆ? ಎಲ್ಲ ಮಲತಾಯಿ ಧೋರಣೆ ಯಾಕೆ ಆಗ್ತಾ ಇದೆ? ಯಾಕಂತ ಹೇಳಿದ್ರೆ ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ, ಎಲ್ಲರಿಗೂ ಒಂದೇ ಪೇಮೆಂಟ್ ಹಾಕ್ಬೇಕಾಗಿತ್ತಲ್ವಣ್ಣ? 100 ಹಾಕಿ, 1 ರೂಪಾಯಿ, 2 ರೂಪಾಯಿ ಅನ್ನೋ ಸಂಬಂಧ ಇಲ್ಲ. ಎಲ್ಲರಿಗೂ ಒಂದೇ ತಾರೀಕಿಗೆ ಯಾವುದೋ ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಬರ್ರಿ ಅದು ಆನ್ಸರ್ ಮಾಡ್ಬರ್ರಿ. ಯಾರು ಇನ್ಚಾರ್ಜು ಬಂದು ಹೇಳ್ಬರ್ರಿ ಅವ್ರಿಗೆ. ಇಲ್ಲ ಅವ್ರು ಬರೋರ್ಗಿಲ್ಲ ಅಂದ್ರೆ ನಾವು ಇಲ್ಲೇ ನೀವೆಲ್ಲ ಸಾರ್ವಜನಿಕರಾಗಿ ಬಂದ್ರೆ ಇಲ್ಲಿ ಪಿಡಿಒ ಇಲ್ಲಣ್ಣ. ನಿಮ್ಮ ಅಳಲು ಕೇಳಕ್ಕೆ ಇಲ್ಲಿ ಪಿಡಿಒ ಇಲ್ಲ. ಅಲ್ಲಿ ಯಾರು ಬಂದು ಹೇಳ್ಬರ್ರಿ ಉಂಟಣ್ಣ, ಸಮಸ್ಯೆ ಹೇಳ್ಬರ್ರಿ. ಏನನ್ನೋದು ಸರಿ ಅಷ್ಟೇ. ಬುಕ್ ಎಲ್ಲೈತೆ ಅದು ತೋರ್ಸ್ಬೇಕು. ಈಗ ತೋರ್ಸ್ಲಿಲ್ಲ ಇವ್ರು ಫೋನ್ ಮಾಡು, ನಂಬರ್ ಬೇರೆ. ಅಯ್ಯೋ ಅವರು ಮೀಟಿಂಗ್ ಅಲ್ಲಿ ಇದಾರಂತೆ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. 2-3 ಸರಿ ಕಾಲ್ ಮಾಡಿದೀನಿ, ಅವರು ಸಾರ್ವಜನಿಕರು ಫೋನ್ ರಿಸೀವ್ ಮಾಡಲ್ಲ. ಅದು ಲೈವ್ ಇದಾಗಿದೆ. ಆಮೇಲೆ ಫೋನ್ ಇಸ್ಕೊಂಡು ಇವಾಗ ಇದ್ ಮಾಡೋದು ಬೇಡ, ನಾವು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಮಾಡೋಣ ಅಷ್ಟೇ. ಇನ್ನು ಯಾಕೆ ಅವ್ರಿಗೆಲ್ಲ ಕರೆ ಮಾಡಿ ಇದ್ ಮಾಡೋಂಥದ್ದು? ಲೆಟರ್ ಮುಖಾಂತರ ಕೊಡೋಣ. ಇಷ್ಟು ದಿನ ಊರಲ್ಲಿ ಯಾವುದೇ ಸಮಸ್ಯೆ ಆದ್ರೂ ಧ್ವನಿ ಎತ್ತಬಾರ್ದು, ಹೋಗ್ಬಾರ್ದು, ಅವ್ರ ಸಮಸ್ಯೆ ಆಗ್ಬಾರ್ದು, ಸಾಲ್ವ್ ಇಲ್ಲೇ ಆಗುತ್ತೆ ಅಂತ ಹೇಳಿದ್ರೆ 3 ವರ್ಷದಿಂದ ಸಾಲ್ವ್ ಆಗ್ತಾ ಇಲ್ಲ. ಬೋರ್ಡ್ ಹಾಕಂದ್ರೆ ಬೋರ್ಡ್ ಆಗ್ತಾ ಇಲ್ಲ. ಇವ್ರನ್ನ ಕೇಳ್ಬೇಡ, ಇನ್ ಮುಗೀತು. ಪಿಡಿಒ ಕರ್ತವ್ಯ ಅದು. ಬನ್ನಿ, ಇದು ಇವಾಗ ಬಂದು ಯಾರು ಹೇಳ್ತೀರಾ ಈಗ ಅದ್ರ ಬಗ್ಗೆ? ಅದೇನು ಹೇಳ್ಬರಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬರಿ. ಅವ್ರು ಕೇಳ್ತಾ ಇದಾರ, ಈಗ ಸಮಸ್ಯೆ ಆಗಿದೆ, ಸಮಸ್ಯೆಗೆ ಪರಿಹಾರ ಕೇಳ್ಕೊಂಡು ಬಂದಿದ್ದಾರೆ. ನಡೀರಿ, ಯಾರು ಬರಲ್ಲ ಅಂತ ಹೇಳಿದ್ರೆ ಇವತ್ತು ಏನೇ ಆಗಲಿ ಅವ್ರಿಗೇನೇ ಹೆಚ್ಚು ಕಮ್ಮಿ ಆದ್ರೂ ನೇರ ಬನ್ನಿ, ನೀವೇ ಆಗಿರುತ್ತೀರ. ಬನ್ನಿ. ಅಕ್ಕಂದಿರ, ತಂಗಿಂದಿರ, ಇವತ್ತು ಪಿಡಿಒ ಇಲ್ಲ. ಸೊ ನೀವೇನ್ ಮಾಡ್ತೀರಾ ಇವತ್ತು? ಅವ್ರು ಹೇಳ್ತಾರೆ ಬರೀ 10 ರೂಪಾಯಿ ತಾನೇ, ನಿಮಗೆ ಬರೀನಾ? ಕೆಲಸ ಯಾರು ಮಾತಾಡ್ತಾರೆ? ಮಾತಾಡ್ಬಾರ ಯಾರು? ಅಲ್ಲೇ ತಾಸು ಕುಂತು ಕೆಲಸ ಮಾಡಿ ಮುಂಜಾನೆ 7ಕ್ಕೆ ಹೋಗಿ ನಮ್ಮಲ್ಲಿ 12 ಗಂಟೆಗೆ ಬರ್ತೀವಿ. 12 ಗಂಟೆಗೆ ಬಂದ್ರೆ 340 ರೂಪಾಯಿ ಹಾಕಿದ್ರ ನಾವ್ ಯಾರನ್ನ ನ್ಯಾಯ ಕೇಳ್ಬೇಕು? 340. 340 ಹಾಕ್ಯಾರ. ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ನಿಮಗೆ ಗೊತ್ತಿದ್ಯಾ? 370. ಅಷ್ಟು ಮಾಹಿತಿ ಸಭೆನಲ್ಲಿ ಹೇಳೇ ಇಲ್ವಾ ನಿಮಗೆ? 370. ಯಾವತ್ 370 ತಗೊಂಡಿದ್ಯಾಕ? ಸರ್ಕಾರದಿಂದ ಸರ್ಕಾರದಿಂದ ಸುತ್ತೋಲೆ ಬಂದಿದೆ, ನೀವು ತಗೊಂಡಿಲ್ಲ. ಯಾಕೆ ನಿಮಗೆ ಈ ತರ? ಗಾಡಿಗೆ ಕೊಟ್ಟು ದಿನ ಒಂದಕ್ಕೂ ಅಲ್ಲಿಗೆ 4 ತಾಸು ಕುಂತು ಕೆಲಸ ಮಾಡಿ ಬರ್ಬೇಕಂದ್ರ ನಿಮ್ ಮೇಲೆ ದ್ವೇಷ ಯಾಕೆ? ನೀವು ದೇಶ ಮಾಡೋದು ನ್ಯಾಯ ಕೇಳೋದು ತಪ್ಪು, ಬಡವರು ನ್ಯಾಯ ಕೇಳೋದು ತಪ್ಪು, ನಿಮ್ಮ ಹಕ್ಕುಗಳನ್ನ ಕೇಳೋದು ತಪ್ಪು, ನಿಮ್ಮ ಸೌಲಭ್ಯಗಳನ್ನ ಕೇಳೋದು ತಪ್ಪು.
ಯಾಕಂತ ಹೇಳಿದ್ರೆ ನೀವು ಧ್ವನಿ ಎತ್ತು ಬಿಟ್ರೆ, ನೀವು ಎಜುಕೇಟೆಡ್ ಆಗ್ಬಿಟ್ರೆ, ನಿಮಗೆ ಮಾಹಿತಿ ಗೊತ್ತಾಗ್ಬಿಟ್ರೆ, ನಿಮ್ಮ ಸೌಲಭ್ಯಗಳೆಲ್ಲ ತಗೊಂಡ್ಬಿಟ್ರೆ ಅವ್ರಿಗೆ ಜಾಬ್ ತಿಂಬೋದು ನಿಂತೋಗ್ಬಿಡುತ್ತಲ್ವಾ. ನಮ್ಗೆ ಯಾವತ್ತು ನಮ್ಗೆ ಉದ್ಯೋಗ ಕೊಟ್ಟೇ ಇಲ್ಲ ಅವರು. ನಾವು ಬಜೆಟ್ಗೆ ಒಂದ್ಸಲ 2 ಸಲ ಬಂದ್ಮ್ಯಾಗ ನಮಗೆ ಉದ್ಯೋಗ ಕೊಟ್ಟಾರ. ಸರಿ, ಇವತ್ತು 3 ವರ್ಷದ ಹಿಂದ್ಗಡೆಯಿಂದ ಯಾರ್ಯಾರು ಹೇಳಕ್ಕಾಗತ್ತಾ ಹೇಳಿ? 3 ವರ್ಷದ ಹಿಂದ್ಗಡೆ ಸ್ಟಾರ್ಟ್ ಆಗಿದ್ದು. ನೀವು ಯುವ ಆಫೀಸ್ಗೆ ಹೋಗಿದ್ದು, ಯುವ ಆಫೀಸಿಂದ ಯುವ ಅವ್ರು ಬಂದಿದ್ದು, ತದನಂತರ ಪಿಡಿ ಅವ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಳ್ಳದಲ್ಲಿ ಹೋಗಿ ನ್ಯೂಟ್ರಲ್ ಮಾಡಿಸಿರೋಂಥದ್ದು. ಪ್ರತಿಯೊಂದು ವಿಚಾರ ಯಾರ್ಯಾರಿಗೆ ನೆನಪಿದೆ, ಯಾರ್ಯಾರು ನೊಂದಿದ್ರೋ ಅವರು ಮಾತಾಡ್ತೀರಾ? ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪರವಾಗಿ ನೀವು ಹೇಳಿದ ವಿಚಾರಗಳೆಲ್ಲ, ನಾವು ಅನುಭವಿಸಿದ ವಿಚಾರಗಳೆಲ್ಲ ನಾನೇ ಹೇಳ ಇಲ್ಲ ಇದರ ಸ್ನೇಹಿತರೆ, ಇವತ್ತು 3 ವರ್ಷದ ಹಿಂದಗಡೆ ನರೇಗಾ ಅನ್ನುವಂಥದ್ದು ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಕೊಟ್ಟಂತಹ ಒಂದು ಯೋಜನೆ. ಈ ನರೇಗಾ ಯೋಜನೆಯಲ್ಲಿ ನಮಗೆ ಕೂಲಿ ಬೇಕು ಅಂತ ಕೂಲಿ ಕಾರ್ಮಿಕರು ಈ ಹಳ್ಳಿನಲ್ಲಿ ಜೀವನ ನಡೆಸ್ತಾ ಇದ್ರು. ನಾನು ಬೆಂಗಳೂರಿಂದ ಆಗ ತಾನೇ ಹಳ್ಳಿಗೆ ಬಂದಿದ್ವಿ. ಆಗ ತಾನೇ ಬಂದು ಸುಮಾರು 10 ದಿನ ಅಲ್ಲ, 10 ತಿಂಗಳೇನೋ ಆಗಿತ್ತಷ್ಟೇ. ಆದರೆ ನಾನು ಫಸ್ಟ್ ಬಂದ ಕೂಡಲೇ ನನಗೆ ವಾಸಸ್ಥಳ ಬೇಕು ಅಂದ ತಕ್ಷಣ ನಮ್ಮ ಪಿ ಡಿ ಅವರು ದಸ್ತಗಿರಿ ಅಂತ ಇದ್ರು, ಅವ್ರೇನು ಮಾಡಿದ್ರು, ಇಲ್ಲೆಲ್ಲ ವಾಸಸ್ಥಳ ಕೊಡೋಕ್ಕಾಗಲ್ಲ, 25 ಕಿಲೋಮೀಟರ್ ಕುಷ್ಟಗಿ ಇದೆ, ಆ ಕುಷ್ಟಗಿನಲ್ಲಿ ಹೋಗಿ ತಗೊಬನ್ನಿ ಅಂತ ಹೇಳಿದ್ರು. ನಾವು ಇದ್ಕೊಂಡು ಅವತ್ತೇ ಚಾಲೆಂಜ್ ಮಾಡಿದ್ವಿ, ನಾವು ನನ್ನ ಪತಿರಾಯರು. ಏನಂತ ಹೇಳಿದ್ರೆ, ಇವತ್ತು ಗ್ರಾಮಸ್ಥರಿಗೆ 25 ಕಿಲೋಮೀಟರ್ ಹೋಗ್ಬೇಕಾ, 25 ಕಿಲೋಮೀಟರ್ ಹೋಗ್ಬಿಟ್ಟು ಈ ಸೇವೆನ ತಗೋಬೇಕಾ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಗ್ರಾಮ 1 ಸೆಂಟರ್, CSC ಸೆಂಟರ್ಗಳ ಒಂದು ಸೆಂಟರ್ನ ನಮ್ಮದೇ ಆದಂತಹ ಒಂದು ಅಂದ್ರೆ ಬೆವರ ಹಣಿ ಸುರಿಸಿರುವಂತಹ ಹಣವನ್ನ ಇನ್ವೆಸ್ಟ್ ಮಾಡಿ ಗ್ರಾಮಸ್ಥರಿಗೋಸ್ಕರ ಒಂದು ಸೆಂಟರ್ನ ಓಪನ್ ಮಾಡಿದ್ವಿ. ತದನಂತರ ಮಹಿಳೆಯರೆಲ್ಲ ಕೂಲಿ ಇಲ್ದಿರ ನನ್ನ ಆ ಸಮಾಜ ಸೇವೆಯನ್ನ ನೋಡಿ ಕೂಲಿ ಇಲ್ದಿರ ಒಂದು 4-5 ಜನ ಇದ್ದಾರೆ ಮಹಿಳೆಯರು. ಇವರೆಲ್ಲ ಫಸ್ಟ್ ಬಂದ್ರು, ಅಕ್ಕ ಈ ಥರ ನಾವು ಪ್ರತಿದಿನ ದಿನ ಕೂಲಿಗೆ ಹೋಗ್ತೀವಿ. ದಿನ ಕೂಲಿಗೆ ಹೋದಾಗ ನಮಗೆ ವರ್ಷಕ್ಕೆ ಎಷ್ಟು ಆಳಿದೆ ಅಂತ ಗೊತ್ತಿಲ್ಲ, ವರ್ಷದಲ್ಲಿ ನಮಗೆ ಎಷ್ಟು ಪೇಮೆಂಟ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನನಗೆ ಕೂಲಿನೇ ಸಿಗ್ತಾ ಇಲ್ಲ, ನಾನು ವಲಸೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಮಂಗಳೂರು ಬೆಂಗಳೂರು. ನೀವು ನೋಡಿದ್ರೆ ಬೆಂಗಳೂರು ಬಿಟ್ಟು ನಮ್ಮ ಹಳ್ಳಿಗೆ ಬಂದಿದ್ದೀರಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲಪ್ಪ ಕೇಂದ್ರ ಸರ್ಕಾರದವರು ನಿಮಗೆ ಅಂತ ಹೇಳ್ಬಿಟ್ಟು ಇಷ್ಟು ಅಂದ್ರೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ 315 ರೂಪಾಯಿ ಇತ್ತು, ಇವ್ರಿಗೆಲ್ಲ ಕೊಡ್ತಾ ಇತ್ತು 150. ಏನ್ರಕ್ಕ 150, 180, ಅದು ವರ್ಷಕ್ಕೆ 20 ಅಥವಾ 30 ಅಷ್ಟೇ ಮಾನವ ದಿನಗಳನ್ನ ಕೊಡ್ತಾ ಇದ್ರು. ಆ ಮಾನವ ದಿನಗಳಕ್ಕೆ ಇವರು ಕೂಲಿ ತಗೊಳ್ತಾ ಇದ್ರು. ಮತ್ತೆ ಯಾವುದೇ ಬೇರೆ ಊರಿಗೆ ಹಾಕಿದ್ರೆ ಅದರಲ್ಲೂ 50 ರೂಪಾಯಿ ಡಿಡಕ್ಟ್ ಮಾಡ್ತಾ ಇದ್ರು. ಇದೆಲ್ಲ ನಾನು ಅರ್ಥಕೊಂಡು ಮತ್ತೆ ಕೇಂದ್ರ ಸರ್ಕಾರದ ಮಾಹಿತಿ ಕೇಳ್ಕೊಂಡು 14 ಆಳು ತೆಗೆದ್ರೆ 9 ಆಳು 10 ಆಳು ಇಷ್ಟೇ ಆಗ್ತಿದ್ರು. ಅಂದ್ರೆ ಅದರಲ್ಲೂ ಕೂಡ ಆಳುಗಳಲ್ಲೂ ಕೂಡ ಡಿರೆಕ್ಟ್ ಮಾಡಿ ಬರೀ 7 ದಿನ ಒಂದ್ಸತಿ ತೆಗೆದ್ರೆ ಅದನ್ನ 3 ತಿಂಗಳಿಗೋ 6 ತಿಂಗಳಿಗೋ ತೆಗೆದ್ರೆ 7 ದಿನ ತೆಗಿತಾ ಇದ್ರು. 7 ದಿನದಲ್ಲಿ 3 ಆಳು. ಆ ನಂತರ ನಾವೇನ್ ಮಾಡಿದ್ರಿ, ಬಂದು ಪಂಚಾಯತಿಗೆ ಕೇಳಕ್ ಬಂದ್ರೆ, ಇಲ್ಲಮ್ಮ ಈ ಊರವರು ಸರಿ ಇಲ್ಲ, ಊರವ್ರಿಗೆ ಮಾಹಿತಿ ಗೊತ್ತಿಲ್ಲ, ಅವರು ಕೆಲಸ ಮಾಡಲ್ಲ. ಸ್ವಾಮಿ ನೀವೇ ಕೆಲಸ ಮಾಡ್ಸಲ್ಲ, ನಮ್ಮವ್ರು ಕೆಲಸ ಮಾಡಕ್ ರೆಡಿ ಇದಾರೆ, ಕಟ್ಟೆ ಕಡಿಯೋದಕ್ಕೆ ರೆಡಿ ಇದಾರೆ. ಯಾಕಂದ್ರೆ ದಿನನಿತ್ಯ 300 ರೂಪಾಯಿ ಹೋಗಂತವ್ರು ಇಲ್ಲಿ 315 ರೂಪಾಯಿ ಬರುತ್ತಂತ ಮಾಡೋದಿಲ್ವಾ, ನೀವ್ ಯಾವ ರೀತಿನಲ್ಲಿ ಮಾತಾಡ್ತಾ ಇದೀರ ಅಂತ ನಾನು ಕೇಳಿದೆ. ಅದಾದ ನಂತರ ಇವ್ರೇನ್ ಮಾಡಿದ್ರು, ಮಾಡೇ ಮಾಡ್ತೀವಿ ಅಂತ ಪಿ ಡಿ ಅವ್ರಿಗೆ ಹೇಳಿದ್ರೆ ಸೀದಾ ಹಳ್ಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹಳ್ಳದಲ್ಲಿ ಯಾವುದೇ ರೀತಿಯ ಮೆಜರ್ಮೆಂಟ್ ಇಲ್ಲ, ಯಾವುದೇ ರೀತಿಯ ಸಿಬ್ಬಂದಿ ವರ್ಗದವರಿಲ್ಲ, ಯಾರೂ ಇಲ್ಲದೇನೆ ಅಲ್ಲೇನಾಯ್ತು, ನೀವು ಕೆಲಸ ಮಾಡಿಲ್ಲ ಅಂತೇಳಿ ನ್ಯೂಟ್ರಲ್ ಮಾಡಿಬಿಟ್ರು. ಪಾಪ ಒಂದು 3 ದಿನ 4 ದಿನ ಹೋಗೋದು, ಕೂತ್ಕೊಳ್ಳೋದು, ಅವತ್ತಿನ ಸಂಬಳ ಇಲ್ದಿರ ವಾಪಸ್ ಬರ್ತಾ ಇದ್ರು. ನಾನು ಆ ಸಂದರ್ಭದಲ್ಲಿ ಊರಲ್ಲಿ ಇರಲಿಲ್ಲ. ತದನಂತರ ಊರಾಗಿಂದ ಬಂದು ಮತ್ತೆ ಅದನ್ನ ತಗೊಂಡೋಗಿ ಏನು ಅವರು ಮೆಜರ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳೋದು, ಅವರ ಕೈ ಮೀರಿ ಕೆಲಸ ಮಾಡ್ತಾ ಇದ್ರು. ಇದು ಯಾರ ಕೈಲಿ ಮಾಡಿಸ್ತಾ ಇದ್ರು ಬಿಡ್ತಾ ಇದ್ರು ಅದು ಅವ್ರಿಗೆ ಸೇರ್ಪಟ್ಟಿದ್ದು. ಯಾಕಂತ ಹೇಳಿದ್ರೆ ಅವರು ಏನೇನು ನಿಯಮಗಳಿದೆಯೋ ಆ ಪಂಚಾಯತಿಯ ಕಟ್ಟಡ ಏನೇನಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಸಿಗ್ಬೇಕಾದ ಸೌಲಭ್ಯಗಳನ್ನ ಸಿಗೋದ್ರಲ್ಲಿ ವಂಚಿತರ ಮಾಡಿದ್ವಿ. ಸರಿ ಅಂತ ಬಿಟ್ಟು ಪಾಪ ಅವ್ರೇನ್ ಮಾಡಿದ್ರು, KRS ಪಕ್ಷ ಅಂತ ಒಂದಿದೆ, ಪಕ್ಷದ ಮೊರೆ ಹೋದ್ರೆ ಪಕ್ಷದಿಂದ ನಮಗೆ ಸೌಲಭ್ಯ ಸಿಗುತ್ತೆ ಅಂತೇಳಿ ಅವತ್ತು T-ಶರ್ಟ್ನ ಉಟ್ಕೊಂಡ್ರು. ಅವತ್ತೇನ್ ಮಾಡಿದ್ರು, ಅವರ ಗಂಡಂದ್ರಿಗೆ ಕುಡ್ಸೋದು, ಗಂಡಂದ್ರ ಕಡೆ ಹೊಡ್ಸೋದು, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಟಾರ್ಚರ್ ಕೊಡೋದು, ಊರಿಗೆ ಬಿಟ್ಟು ಹೋಗ್ತೀರಾ ಅಂತ ಹೇಳಿದ್ರು. ಅಲ್ಲಿಗೂ ನಿಂತ್ಕೊಂಡ್ರು. ಅದು ಟಾರ್ಚರ್ ಸಹಿಸ್ಕೊಂಡಿದ್ದಾದ ನಂತರ ಮುಂದಕ್ಕೆ ಅವ್ರು ಏನ್ ಮಾಡಿದ್ರು, ಯುವ ಆಫೀಸ್ಗೆ ಹೋದ್ರು. ಯುವ ಆಫೀಸಲ್ಲಿ ನ್ಯಾಯ ಕೇಳಿದ್ರು, ಯುವನ್ನ ಕರೆಸಿದ್ರು. ಕರೆಸಿದ್ದಾದ ನಂತರ ಇಲ್ಲಿಗೆ ಬಂದು ಕೂಡ ನಮಗೆ ಸಿಗಬೇಕಾದ 100 ಮಾನವ ದಿನಗಳು ಸಿಗ್ಬೇಕು ಅಂತ ಹೇಳಿ ಪ್ರತಿ ಸರಿ
ಅವ್ರ ಜೊತೆ ಫೈಟ್ ಮಾಡ್ಕೊಂಡೆ ಅಂತ ಹೋರಾಟ ಮಾಡ್ಕೊಂತಾನೆ ಪ್ರತಿ ಸರಿ. ಮೇಟಿಯವ್ರು ಇದಾರೆ, ಈ ಕಡೆ ಮೇಟಿಯವ್ರು ಏನ್ ಮಾಡ್ತಿದ್ರು, ಬರ್ತಿದ್ರು. ಮೇಟಿ ಪೇಮೆಂಟ್ ಕೂಡ ಇವತ್ತಿಗೂ ಇಲ್ಲ ಅವ್ರಿಗೆ. ಪುಟ್ಟಿ ಜನಕ್ಕೆ ಮತ್ತೆ ಅವ್ರಿಗೆ ಸಿಗ್ಬೇಕಾದ ನೆರೆಗದಲ್ಲಿ ಯಾವುದೂ ಸೌಲಭ್ಯ ಇಲ್ಲ. ಬರೀ ಕೂಲಿಗಾದ್ರೂ ಹೋಗ್ತೀವಿ ಅಂತ ಹೇಳಿ ಕೇಳಿದ್ರೆ ಪ್ರತಿ ಸರಿ ತೆಗೆಯುವಾಗೆಲ್ಲ ಪಂಚಾಯತಿಗೆ ಬರ್ಬೇಕು, ಕೂಲಿ ಕೊಡ್ರಪ್ಪ ಅಂತ ಬೇಡ್ಕೋಬೇಕು. ಪ್ರತಿ ಸರಿ ಇದೇ ತರ 3 ವರ್ಷದಿಂದ ನಡೀತಾ ಬರ್ತಾ ಇತ್ತು. ಒಂದು PDO ಹೋದ್ರು, ಮತ್ತೆ ಹನುಮಂತಪ್ಪ ಅಂತ ಅವ್ರು ಬಂದ್ರು, ಪಾಪ ಮಹಿಳೆಯರ ಪರವಾಗಿ ನಿಂತರು. ಅವರು ಕೂಡ ಪದೇ ಪದೇ ಅವ್ರು ಏನ್ ಮಾಡಿದ್ರು, 7 ದಿನದಿಂದ 14 ದಿನಕ್ಕೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಕೂಲಿಯನ್ನ ಸರಿಯಾಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರನ್ನ PDO ಅವ್ರನ್ನ ಕಳಿಸ್ಬಿಟ್ರು. ಇವತ್ತು ಅವರು ಇಲ್ಲ ಈ PDO ಅವರು. ಯಾಕಂದ್ರೆ ಕೂಲಿ ಕಾರ್ಮಿಕರ ಪರವಾಗಿ ನಿಂತ್ರೆ ಅಥವಾ ಪ್ರಾಮಾಣಿಕರ ಪರವಾಗಿ ನಿಂತ್ರೆ ಯಾರಿಗೂ ಇಲ್ಲಿ ಜಾಗ ಇಲ್ಲ. ಪ್ರಾಮಾಣಿಕವಾಗಿ ನಾವು ಮುಂದುವರ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಎಷ್ಟು ದೌರ್ಜನ್ಯ ಇರುತ್ತೆ, ನಮಗೆ ಎಷ್ಟು ಅನ್ಯಾಯ ಆಗಿರುತ್ತೆ ಅಂತೇಳಿ ರಾಜ್ಯದ ಜನಗೆ ಗೊತ್ತು. ಯಾಕಂತ ಹೇಳಿದ್ರೆ ಅವಾಗ ನಿಂತ್ಕೊಂಡಾಗ T-ಶರ್ಟ್ ಹಾಕೊಂಡು, ನಾವು ಪ್ಯಾಂಟು ಶರ್ಟ್ಗಳು ಹಾಕೊಂಡು ಹೊರಗಡೆ ಹೋಗಿ ಜೀವನ ನಡೆಸುವಂತ ದುರ್ಬುದ್ಧಿಗಳು ನಮಗಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಗ್ರಾಮಸ್ಥರು ನೋಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಇವರು ಆಶಾ ಅನ್ನೋರು ಬಂದ್ಬಿಟ್ಟೆ ಇವತ್ತೇನೋ ಉದ್ಯೋಗ ಖಾತ್ರಿನಲ್ಲಿ ಸಮಸ್ಯೆಗಳಾಗ್ಬಿಟ್ಟಿದೆ, ಉದ್ಯೋಗ ಖಾತ್ರಿಯಲ್ಲಿ ಯಾವ್ದಾವ್ದೋ ರೂಲ್ಸ್ ಬಂದ್ಬಿಟ್ಟೆ. ಖಂಡಿತ ಇಲ್ಲ ಸ್ವಾಮಿ, ಇದು ಕೇಂದ್ರ ಸರ್ಕಾರದ ರೂಲ್ಸು. ಇದನ್ನ ಪರಿಪಾಲನೆ ಮಾಡ್ಬೇಕಂತ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ದಾರಿಯನ್ನ, ನಿಮ್ಮ ದಿಕ್ಕನ್ನ ತಪ್ಪಿಸಿ ಇಂಥ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕರಿಗೋಸ್ಕರನೇ ಆದಂತ ನರೇಗಾ ಕಾರ್ಮಿಕರಿಗೆ ಇರುವಂತ ಕೂಲಿಯನ್ನ ವಂಚನೆ ಮಾಡಿ ತಾವು ದೋಚ್ಕೊಳ್ಳೋದಕ್ಕೆ ಮಾಡ್ತಾರಂತ ಹುನ್ನಾರ ಬಿಟ್ರೆ, ಈ ಕೂಲಿ ಕಾರ್ಮಿಕರಿಗೆ ನಿಮಗೆ ಸಿಗ್ಬೇಕಾದ ಸೌಲಭ್ಯಗಳಿಗೋಸ್ಕರ ನಾವು ನಿಮ್ಮ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೋಸ್ಕರ ನಮ್ಮ ಪ್ರಾಣಗಳನ್ನು ಕೂಡ ಒತ್ತೆ ಇಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮನ್ನೇ ಊರಿಂದ ಬಿಟ್ಟು ಹೊರಗಡೆ ಹಾಕ್ಬೇಕು, ನಮ್ಮ ಕೆಲಸಗಳಲ್ಲಿ ತೊಂದರೆ ಕೊಡಬೇಕು, ನಮ್ಮನ್ನ ಹಿಂಸೆ ಕೊಡಬೇಕು ಅಂತ ನಮ್ಮ ಫ್ಯಾಮಿಲಿಗಳು ಕೂಡ, ಕುಟುಂಬದಲ್ಲಿ ಕೂಡ ಕೌಟುಂಬಿಕ ಸಮಸ್ಯೆಗಳನ್ನ ತಂದ್ರು. ಆದ್ರೂ ಎದೆ ನಿಗ್ಗರಿಸ್ಕೊಂಡು ನಮ್ಮ ಹೆಣ್ಮಕ್ಳು ಇವತ್ತು ನಿಂತಿದ್ದಾರೆ. ಆದ್ರೆ ಹೆಣ್ಣು ಒಲದರೆ ನಾರಿ ಮುನಿದರೆ ಮಾರಿ ಅಂತ ತೋರಿಸ್ತಾ ಇದ್ದಾರೆ. ಆದ್ರೂ ಕೂಡ ಇವ್ರಿಗೆ ಅಂದ್ರೆ ಏನ್ ನ್ಯಾಯಯುತವಾಗಿ ಸಿಗಬೇಕೋ ಅದನ್ನ ಕೇಳಿದಾಗೆಲ್ಲ ಒಂದಲ್ಲ ಒಂದ್ ರೀತಿ ಸಮಸ್ಯೆ. ಯಾಕಂದ್ರೆ ಇವ್ರು ನ್ಯಾಯಪರವಾಗಿ ಬರ್ತಾ ಇದಾರೆ, ನ್ಯಾಯ ಕೇಳ್ತಾ ಇದಾರೆ. ಈ ತರ ಕೇಳಿದ್ರೆ ನಿಮಗ್ ಸಮಸ್ಯೆ ಆಗ್ತಾ ಇದೆಯಲ್ವಾ? ಇವತ್ತು ಯಾರೆಲ್ಲ ನೋಡ್ತಾ ಇದ್ರ ಮೇಲಾಧಿಕಾರಿಗಳು, ಇವರಿಗೆ ನ್ಯಾಯ ಸಿಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಅಧಿಕಾರದಿಂದ ಕಳ್ಸ್ಕೋಬೇಕು. ನಿಮ್ಮಂಥವ್ರು ಅಧಿಕಾರಕ್ಕೆ ನಾಲಾಯ್ತು. ಯಾಕಂತ ಹೇಳಿದ್ರೆ ನಿಮ್ಮನ್ನ ನಮ್ಮ ತೆರಿಗೆಗಳಲ್ಲಿ ಸಂಬಳಕ್ಕೆ ಇಟ್ಕೊಂಡಿರೋ ಸೇವಕರು ನೀವು ನಮಗೆ ಸರಿಯಾಗಿ ಸೌಲಭ್ಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಮಕ್ಕಳಿಗೆ ದೌರ್ಜನ್ಯ ಆಗ್ತಿದ್ರು ಕಣ್ಣು ಮುಚ್ಕೊಂಡಿದ್ರೆ, ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ. ಧರಣಿ, ಸತ್ಯಾಗ್ರಹ, ಹೋರಾಟಗಳು ಮಾಡಕ್ಕೆ ರೆಡಿ ಇದ್ದೀವಿ. ಇವತ್ತು ಇವ್ರಿಗೆ ಆಹಾರ ಬೇಕಾಗಿಲ್ಲ. ಯಾಕಂದ್ರೆ ಕೂಲಿ ಕಾರ್ಮಿಕರು ಒಂದತ್ತು ಉಪವಾಸ ಇದ್ದು ಅಭ್ಯಾಸ ಇದ್ದಿಲ್ಲ, ಒಂದತ್ತು ಉಪವಾಸ ಇದ್ದು ಅಭ್ಯಾಸ ಇದೆ. ಅಂದ್ರೆ ಇವ್ರ ರೊಟ್ಟಿ ಬಡ್ದಿರೋ ಕೈಗಳಿಗೆ ಇದು ನೋವು ಅಂತ ಏನೋ ಗೊತ್ತಾಗಲ್ಲ. ಕಸ ಅಂದ್ರೆ ಹಸುಗಳ ಹತ್ರ ಮತ್ತೆ ಕುರಿಗಳ ಹತ್ರ ಎಲ್ಲ ಕೂಡ ಸೆಣಸಾಡಿರೋಂಥ ಹೋರಾಟ ಮನಸ್ಸುಗಳು. ಅಂತವ್ರ ಮೇಲೆ ನಿಮ್ಮ ಪ್ರತಾಪನ, ಗುಬ್ಬಿಗಳ ಮೇಲೆ ನಿಮ್ಮ ಪ್ರತಾಪನ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಯಾಕಂತ ಹೇಳಿದ್ರೆ ಕೂಲಿ ಕಾರ್ಮಿಕರ ಮೇಲೆಲ್ಲ ನಿಮ್ಮ ಪ್ರತಾಪ ತೋರಿಸ್ಬೇಕಾಗಿರೋಂಥದ್ದು. ನ್ಯಾಯ, ನೀತಿ, ಧರ್ಮ ಅಂತ ಕಾನೂನು ಕಟ್ಟಳೆ ನಿಮಗೆ ಅಪ್ಲೈ ಆಗ್ಬೇಕಾಗಿರೋಂಥದ್ದು. ಯಾಕಂತ ಹೇಳಿದ್ರೆ ಅವತ್ತು ನಾನು ಕಾನೂನಾತ್ಮಕವಾಗಿ ನಡ್ಕೊಳ್ತೀನಿ, ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುತ್ತೋಲೆಗಳಿಗೆ ಅಂಗೀಕಾರ ಮಾಡಿಕೊಂಡು ಅಪಾಯಿಂಟ್ ಆಗಿ ಬಂದಿರ್ತೀರ. ಇವತ್ತು ಅದನ್ನ ಮೀರಿ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದೀರಾ. ನಿಮಗೆ ದಂಡ ಶಿಕ್ಷೆ ಕೊಡದಿರ ಇದ್ರೆ ನಿಮ್ಮಂತವ್ರು ಪದೇ ಪದೇ ಇದೇ ತರ ತಪ್ಪನ್ನ ಮಾಡ್ತಾನೆ ಇರ್ತಾರೆ. ಶಿಕ್ಷೆ ಆಗ್ಬೇಕಾ ಬೇಡಕ್ಕ? ಶಿಕ್ಷೆ ಆಗೋ ತನಕ, ನಿಮಗೆ ದಂಡ ಸಿಗೋ ತನಕ, ಇದು ಪರಿವರ್ತನೆ ಆಗೋ ತನಕ ನಮ್ಮ ಹೋರಾಟಗಳನ್ನ ನಾವು ನಿಲ್ಲಿಸೋದಿಲ್ಲ. ಇವತ್ತು ಪತ್ರದ ಅಭಿಯಾನ ಪ್ರಾರಂಭ ಆಗಿದೆ. ಇಲ್ಲಿವರೆಗೂ ನಮ್ಗೆ ಅವ್ರು ಬೈತಾರೆ ಇವ್ರು ಬೈತಾರೆ ಅನ್ನುವಂತ ಒಂದು ಸ್ವಲ್ಪ ಸಂಕೋಚಿತ ಮನಸ್ಥಿತಿ ಇತ್ತು ನಮ್ಮ ಹೆಣ್ಮಕ್ಳಿಗೆ. ಇವತ್ತಿದ್ದೇನಕ್ಕ? ಯಾವುದಕ್ಕೋಸ್ಕರ? ಇವತ್ತು ಅವರ ಕುಟುಂಬ ಮತ್ತೆ ಅವರ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೋಸ್ಕರ. ಅವ್ರಿಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ, ಅದ್ರಲ್ಲಿ ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಂದು ಹೇಳೋದು ಕೇಳಿ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಅವ್ರು ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ನಾವು ಹೋಗೋದಕ್ಕೆ ರೆಡಿ ಇದೀವಿ. ಯಾಕಂತ ಹೇಳಿದ್ರೆ ಕಾನೂನು ಕಟ್ಟಲೆ ಇವ್ರಿಗೊಬ್ಬರಿಗೆ ಗೊತ್ತಿಲ್ಲ. ಅವ್ರಿಗೆ ಪತ್ರ ವ್ಯವಹಾರ ಮಾಡಕ್ ಬಂದಿಲ್ಲ ಅಂತ ಹೇಳಿದ್ರು, ಅವ್ರಿಗೆ ಆನ್ಲೈನ್ ವ್ಯವಹಾರ ಮಾಡಕ್ ಬಂದಿಲ್ಲ ಅಂತ ಹೇಳಿದ್ರು, ಅವ್ರ ಪರವಾಗಿರುವಂತವ್ರು ಎಲ್ಲಾ ಮಾಹಿತಿ ತಿಳಿದಿರೋಂಥವ್ರೆ. ಸೊ ಅವ್ರು ಬಿಟ್ಟರು ನಾವು ಬಿಡೋದಿಲ್ಲ. ಆ ಕಾರಣದಿಂದ ನಿಮ್ಗೀಗಾಗಲೇ ಗೊತ್ತಿರೋ ಪ್ರಕಾರ ಯಾವುದೇ ಆಮಿಷಗಳು ಕೂಡ ಬಗ್ಗದ ಇರುವಂತಹ ಹುಲಿಗಳಿರೋಂಥದ್ದು. ನೀವು ಇನ್ನು ಮುಂದೆ ನಿಮ್ಮ ಆಟಗಳು ನಡೆಯೋದಿಲ್ಲ. ಇವತ್ತು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ, ಇವತ್ತು ಬದಲಾವಣೆ ಆಗಬೇಕು.
ನೀವು ಬದಲಾಗಬೇಕು. ನಿಮ್ಮ ಸ್ಥಾನಮಾನಗಳಿಗೆ ನೀವು ರಾಜೀನಾಮೆ ಕೊಡಬೇಕು. ನೀವು ನಿಮ್ಮ ಮನೆಯಿಂದಾಗ್ಲಿ, ನಿಮ್ಮ ಅಪ್ಪನ ಮನೆಯಿಂದಾಗ್ಲಿ, ನಿಮ್ಮ ಜೋಬಿಂದಾಗ್ಲಿ ತಂದು ಕೊಡ್ತಾ ಇಲ್ಲ. ಇದು ಸರ್ಕಾರದ್ದು. ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋಂತ ನೀತಿನ ನಾವು ಖಂಡಿಸ್ತೀವಿ. ಏನಂತೀರಕ್ಕ? ನಿಮಗೆ ನ್ಯಾಯ ಬೇಕಾ ಬೇಡ? ಎಲ್ಲಿಯವರೆಗೂ ಹೋರಾಟ? ಮಾತಾಡಿ. ಇವತ್ತು ಮೇಟಿಯವರು ಮಾತಾಡಿ. ಬೇಡ 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 ಬೇಡ. ನಮಸ್ಕಾರ. ಈ ಹೋರಾಟಕ್ಕೆ ಕಾರಣವಾದ ಮೂಲ ಕಾರ್ಯಕರ್ತರು ದರ್ಗಾ ಸಿಬ್ಬಂದಿಗಳು. ಈಗ ಎಲ್ಲರೂ ಮುದೇನೂರು ಇಡೀ ಊರ ಉದ್ಯೋಗ ತೆಗೆದಿದೆ. ಆದರೆ ಇಲ್ಲಿ ಮಲತಾ ಧೋರಣೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದರಾಗಿ ಪೇಮೆಂಟನ್ನು ಆ್ಯಡ್ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು? ಮಾಸ್ಟರ್ ಮೈಂಡರ್ ಇರ್ಬೇಕಲ್ಲ, ಒಬ್ರು ಯಾರ ಆ ಮೈಂಡರು ಯಾರು ಬಂದು ಅದು ಏನು ಸಮಸ್ಯೆ ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಇವನ ದಾಖಲೆ ಒಳ್ಳೇದಾಗುತ್ತೆ ಅನ್ನೋಂತ ನಿಮ್ಮ ಮನಸ್ಥಿತಿಗೆ ಅವರು ಇವ ದಾಖಲೆ ಇಟ್ಕೊಂಡು ಸುಮ್ಮನೆ ನಿಮ್ಮ ಕೆಲಸ ಇದು ಪರಿಸ್ಥಿತಿನೂ ಬರ್ಬೋದು. ಯಾಕಂದ್ರೆ ಪ್ರತಿ ವರ್ಷ ಸ್ಟಾರ್ಟಿಂಗ್ ನಾವು ಹೋರಾಟ ಮಾಡಿ ನಾವು ಕೆಲಸ ತೆಗಿಬೇಕಂತ ದುರ್ಗತಿಯಲ್ಲಿ ನಾವು ಇದ್ದೇವೆ. ನೀವು ಮಾಡೋ ಕರ್ಮಗಳಿಗೆ ನಮ್ಮ ಕಾರ್ಮಿಕರು ಅನುಭವಿಸ್ಬೇಕಾಗಿದೆ. ಯಾಕೆ ನಿಮ್ಮ ಕರ್ತವ್ಯ ನೀವು ಮಾಡೋಕ್ಕೆ ಯಾಕೆ ಅಷ್ಟೊಂದು ಬೇಜವಾಬ್ದಾರಿ ಇರ್ತಾರೆ ನಿಮಗೆ? ನಿಮ್ಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ಬಿಡಿ. ಪಾಪ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಬಂದು ಮಾಡ್ತಾರ. ಇನ್ನೊಂದು ಪಂಚಾಯತಿ PDO ಏನೋ ಮೀಟಿಂಗ್ ಅಂತ ಅವರು ಬಂದು ಇಲ್ಲಿ ಬಂದು ಎಂಟ್ರಿ ಮಾಡಿ ಹೋಗ್ಬೇಕು. ಅದು ಇಲ್ಲ, ಅದು ಆಪ್ರೇಟರ್ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ರೀ, ನಾವು ಯಾವುದೋ ಬುಕ್ಕು ನಾವು ಅದ್ರ ಜೊತೆ ಯಾವುದೋ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಯಾವುದೋ ಮಾಹಿತಿ ಗೊತ್ತಿಲ್ಲ. ಪಂಚಾಯತಿ ಇರ್ಬೋದು ಅಂದ್ರೆ ಅದು ನಮ್ಮ ಮುದೇನೂರು ಗ್ರಾಮ ಪಂಚಾಯತಿ. ಯಾವ ಸಿಬ್ಬಂದಿಗಳು ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ ಅನ್ನೋದು ಒಟ್ಟ ಟೋಟ್ಲಾಗಿ ಮಾಹಿತಿಯೂ ಗೊತ್ತಿಲ್ಲ ಅಂತ. ಒಂದು ಬುಕ್ ಮೇಂಟೈನ್ ಮಾಡೋಷ್ಟು ಅವ್ರ ಪಾಪ ಬಡತನ ಇದ್ದಂಗೆ ಪಂಚಾಯತಿ. ಒಂದು 30 ರೂಪಾಯಿ ಕೊಟ್ಟು ಬುಕ್ ತರೋದಾಗಿಲ್ಲ, ಲಜರಿ ಬುಕ್ ಎಂಟ್ರಿ ಮಾಡೋಕ್ಕೆ. ಅವರಿಗೆ ಕಾನೂನು ಕಟ್ಟಲೆ ಅಪ್ಲಿಕೇಬಲ್ ಆಗಲ್ಲ. ಕಾನೂನು ಅಂತ ಗೌರ್ಮೆಂಟ್ ಅನ್ನೋ ಸುತ್ತಲೇ ಅನ್ನೋ ಇವ್ರಿಗೆ ಗೌರ್ಮೆಂಟ್ಗೆ ಸಂಬಂಧ ಇರೋ ಥರ ಆಡಕ್ಕೆ ಕುಂತಾರ. ಎಷ್ಟೋ ಕಾನೂನು ಅಂದ್ರೆ ಎಷ್ಟೋ ಮಕ್ಕಳಿಗೆ ಅಭಿವೃದ್ಧಿಗೋಸ್ಕರ ಬಂದಿದ್ದಾವ, ಯಾವುದೇ ಅಭಿವೃದ್ಧಿ ಮಾಡಲಾರ್ದ. ಇಲ್ಲಿ ಇದೊಂದು 3 ವರ್ಷ ಆಯ್ತು ನಾನು ಬಂದು 2 ವರ್ಷ ಆಯ್ತು ಬಂದು ಫೈಟ್ ಮಾಡಕ್ ಕುಂತು. ಇಲ್ಲಿ ಬಾ, ಚೆನ್ನಾಗಿದೆ ಒಳಗಡೆ. ಬಾ 3 ಜನ PDO ಚೇಂಜ್ ಆಗ್ರಿ ಗಾಡಿಲಿದ್ದ. ನೋಡ್ರಿ ಗಾಡಿ ಕಸ ದೊಡ್ಡದ ಅಂದ್ರೆ ತೂತ ಗಾಡಿ ಇಟ್ಕೊಂಡು ಆ ಗಾಡಿನಲ್ಲಿ ಕಸ ಎಲ್ಲ ಮರಿ ಮಾಡ್ತಾರಂತ. ಅದು ಎಲ್ಲಿ ನಂಬರ್ ಎಲ್ಲಿದೆ? ನಂಬರ್ ಪ್ಲೇಟ್ ಇಲ್ಲ ಇದಕ್ಕೆ. ನಂಬರ್ ಪ್ಲೇಟ್ ಕಿತ್ತೆ ಹೋಗ್ಬಿಟ್ಟು. ಹಾ ಆಗಿದೆ, ಕ್ಲಿಯರ್ ಆಗಿದೆ. ಇದು ಮುದೇನೂರು ಗ್ರಾಮದ ಸ್ವಚ್ಛತೆ ವಾಹನ. ಸುಮಾರು 1.5-2 ವರ್ಷ ಆಯ್ತು ಫೈಟ್ ಮಾಡಕ್ಕಂತ. ಈ ಫೈಟ್ ಮಾಡಕ್ಕಂತ 3 PDO ಅವರು ಹೋಗ್ಬಿಟ್ರು ಖಾಲಿ ಮಾಡ್ಕೊಂಡು. ಒಬ್ಬೊಬ್ಬ PDO ಮಿನಿಮಮ್ 2.5-3 ಲಕ್ಷ ವರ್ಷಕ್ಕೆ ಬಿಲ್ ಎತ್ತಾನ. ಪಾಪ ಇದು ಅದೃಷ್ಟ ಅಂತ ರೆಡಿ ಮಾಡ್ಕೊಂಡು ಸ್ನಾನ ಸತ್ಯ ಮಾಡ್ತೈತಲ್ಲ ಗೊತ್ತಿಲ್ಲ, ವರ್ಷಕ್ಕೆ ಸ್ನಾನ ಮಾಡ್ತತ. ಎಲ್ಲ ಪಾಡ್ಸಕ್ಕಾರ ಏನಿಲ್ಲ, ಹೊರಗಡೆ ಮಾತ್ರ ಅದು ಗಾಡಿ, ಒಳಗಡೆ ಏನಿಲ್ಲ, ಎಲ್ಲ ಕಿತ್ತೋಯ್ದ. ಒಂದು ಸೈಡ್ ಅಷ್ಟೇ ಒಂದು 4 ಫುಟ್ಟಿ ಕಸ ಹಿಡಿಬೋದು. ಈ ತರ ಪ್ರಾಬ್ಲಮ್ ಇದ್ರು ಇದ್ರ ಮೇಲೆ 3-4 ಲಕ್ಷ ರೂಪಾಯಿ ವರ್ಷಕ್ಕೆ ಎತ್ತ ಅವಶ್ಯಕತೆ ಇದೆಯಾ ಇವ್ರಿಗೆ? ಕಸದ ದುಡ್ಡನ್ನು ಬಿಡ್ತಿಲ್ಲ ನೀವು. ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಬಿಡ್ತಾರೆ ನೀವು, ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನು ಮಾಡಕ್ಕೆ ಯಾವ ಬೇಕು? ಬೇಕಾದ್ರೆ ಪ್ರೂಫ್ ಬೇರೆ ತೋರಿಸ್ತೇನೆ. ಎಷ್ಟು ಲಕ್ಷ ಇದು ಮಾಡ್ತಾರೆ? ತಿಂಗಳಿಗೆ 4 ಸಲ ಹೊರಗಡೆ ಬರ್ತೀವಿ ಗಾಡಿ, ಮಂಗಳವಾರಕ್ಕೊಮ್ಮೆ ಹೊರಗಡೆ ಬರ್ತಾ. ಹೋಗ್ಲಿ ಅವ್ರ ಕತೆ ಬಿಡಿ, ಬರೀ ನಮ್ಮ ಕೂಲಿ ಕಾರ್ಮಿಕರದಷ್ಟೇ ಹೇಳಿ ಆಮೇಲೆ ಅವರು ಬರ್ತಾರಲ್ಲ. ಯಾಕಂದ್ರೆ ಇದು ಯಾಕೆ ಸ್ವಚ್ಛತೆ ಮಾಡೋಣ ಅವರು ಕಾರಣ ಹೇಳ್ತಾರೆ. ಯಾಕೆ ಇಲ್ಲ ಮರೆ ಮಾಡ್ತಾರ ಕಸ ಅನ್ಗನ ಗಾಡಿ ಚೆನ್ನಾಗಲ್ರಿ ಎಲ್ಲ ಇದೆ ಬಿಡುದು ಅಂದ್ರೆ ಮಾಹಿತಿ ಡೈವರ್ಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಇವತ್ತು ಕೂಲಿ ಕಾರ್ಮಿಕರು ಬಂದಿರೋ ಪ್ರತಿಭಟನೆಗೆ ಯಾಕೆ ಅಲ್ಲಿ ಅಪಾಯಿಂಟ್ ಆಗಿರೋಂತ ಮಹಿಳೆ ಎಲ್ಲೋಯ್ತು? ಆ ಮಹಿಳೆ ಬರ್ಬೇಕಾಗಿತ್ತು ಇದಕ್ಕೆ ಕೆಸದ ಗಾಡಿಗೆ. ಅವ್ರ ಧ್ವನಿ ಎತ್ತದಕ್ಕೆ ಅವ್ರ ರೆಡಿ ಇಲ್ಲೇನಾ? ನನಗೆ ಇವತ್ತು ಪ್ರಶ್ನೆ ಒಂದಪ್ಪ,
ಪಿಡಿ ಅವ್ರ ಮಾತು ಸಿಬ್ಬಂದಿಗಳು ಕೇಳಲ್ಲ ಅಂದ್ರೆ ಕಾರಣ ಏನು? ಸಿಬ್ಬಂದಿಗಳು ಕೇಳ್ತಾರ, ಪಿಡಿಒ ಕೇಳ್ತಲ್ಲ, ಆ? ಆ, ಪಿಡಿಒ ಮಾತು ಕೇಳ್ತಲ್ಲ. ಅಂದ್ರೆ ಸಿಬ್ಬಂದಿಗಳೆಲ್ಲ ಕೇಳಿದ್ರು ಪಿಡಿಒ ಕೇಳಲ್ಲ. ಅಕ್ಕ ದನ ಇದ್ರೆ ದನ ಸೆಟ್ ಸಂಕ್ಷನ್ ಆಗ್ತಾವ. ನಮ್ಮ ಕೂಲಿ ಕಾರ್ಮಿಕರ ಕೊಡ್ತಾರ ಹೋಗ್ತಾರ ಎಲ್ಲ ರೂಲ್ಸ್ ಕೇಳ್ತಾರ ನಮ್ಗ. ಅವ್ರಿಗೇನು ಏನು ರೂಲ್ಸ್ ಅಪ್ಲೈ ಆಗಿಲ್ಲ ಇದು. ಉದ್ಯೋಗ ಕೆಲಸ ಮಾಡೋರಿಗೆ ಫಸ್ಟ್ ಏಡ್ ಅಂತ ಬರ್ತಾವ, ಪ್ರಥಮ ಚಿಕಿತ್ಸೆ ಅಂತ. ಮತ್ತೆ ಓಕೆ ನೀವು ಅರ್ಜಿ ಕೊಟ್ರಿ ಮುಂದಕ್ಕೆ ಹೋಗಿಲ್ಲಲ್ಲ, ಆ ಮುಂದಕ್ಕೆ ಹೋಗದೆ ಇರೋಂಥದ್ದನ್ನ ಯಾಕೆ ಇವಾಗ ಅವರು ಮುಂದಕ್ಕೆ ತಗೊಂಡೋಗಿಲ್ಲ ಅಂತ ಹೇಳಿದ್ರಿ. ಸಭೆ ಅಂತ ಮಾಡ್ತಾರಲ್ವಾ, ಅಂದ್ರೆ ಸಭೆ ಇಲ್ವಾ ವರ್ಷಕ್ಕೆ? ಮನ್ ಮಾಡಿದ್ರು ಶನಿವಾರ ಯಾರಿಗಾರು ವಾರ್ಡ್ ಸಭೆಗಳಿರುತ್ತೆ, ಗ್ರಾಮ ಸಭೆಗಳಿರುತ್ತಲ್ಲ, ಗ್ರಾಮ ಸಭೆನಲ್ಲಿ ನಿಮ್ಮ ಧ್ವನಿ ಎತ್ತಬಹುದಲ್ವಾ? ಈಗ ಉದ್ಯೋಗ ಖಾತ್ರಿ 4 ಹತ್ರ ತೆಗೆದಿದ್ದಾರ. ಒಂದು ಬಣ್ಣೆಟ್ಟಿ ಹಳ್ಳ, ಒಂದು ಮೆಂಟಗೇರಿ ಹಳ್ಳ, ಒಂದು ರಾಮತ ಹಳ್ಳ, ಒಂದು ಕೆ ಬೆಂಚಮಟ್ಟಿ, ಒಂದು ಮುದೇನೂರು ಕೆರೆ. 4 ಕೋಟಿಗೆ 4 ಥರ ಪೇಮೆಂಟ್ ಹಾಕಿದ್ದಾರೆ. ಯಾಕಿದು? ಓಕೆ 345 ಒಂದು. ಇದು ಯಾವುದು? ಮರಟಿಗೆರೆ ಹಳ್ಳಿದು ಮುದೇನೂರು ಗ್ರಾಮದ್ದು 345 ಅವರು ಕರೆಕ್ಟ್ ಹಾಕಿದ್ದಾರೆ. ನಾವು ಕೆ ಬೆಂಚ್ಮೆಂಟಿಗೆ ಹೋಗಿದ್ರು, ನಮ್ಮ ಕೂಲಿ ಕಾರ್ಮಿಕರು ಕರ್ಕೊಂಡು ದಿವಸ ಗಾಡಿ ಮುಗಿಸ್ಕೊಂಡು ಹೋಗಿದ್ರೆ ನಮಗೆ 341 ರೂಪಾಯಿ ಹಾಕಿದ್ದಾರೆ. ಇಲ್ಲೇ ಪಕ್ಕಕ್ಕೆ ಬಣ್ಣೆಟ್ಟಾಳದವ್ರಿಗೆ 352 ರೂಪಾಯಿ ಹಾಕಿದ್ದಾರೆ. ಅವ್ರು 352 ರೂಪಾಯಿ. ನಾವು ಗಾಡಿ ತಗೊಂಡೋಗಿ ಇಷ್ಟೆಲ್ಲ ವಯಸ್ಕರವ್ರು ಕರ್ಕೊಂಡೋಗಿ 3 ಕಿಲೋಮೀಟ್ರ್ ಹೋಗ್ಬೇಕು, ಆದ್ರೂ ಪೇಮೆಂಟ್ ಕಮ್ಮಿ ತಗೋಬೇಕು. ಇಲ್ಲ ಪಕ್ಕದವರು ಪೇಮೆಂಟ್ ಜಾಸ್ತಿ, ಅವ್ರು ಯಾವ್ದು ತೊಂದರೆ ಇಲ್ಲ. ಅವ್ರು ಯಾರ ಪಂಚಾಯತ್ ಬಂದು ಮಾತಾಡ್ದ ಬಿಡಿ ಇವತ್ತು ಅವ್ರದಷ್ಟೇ ಕೇಳಿ. ಏನಕ್ಕ ಇವತ್ತು ನಿಮಗೆ ಸಿಗ್ಬೇಕಾದ ಸೌಲಭ್ಯ ಸಿಕ್ಕಿಲ್ಲಲ್ಲ, ಪಂಚಾಯತಿಯಿಂದ ಇಒ ಆಫೀಸಿಗೆ ನೀವು ಹೋಗ್ತೀರಾ, ಇಒ ಅವ್ರು ನಿಮ್ಮ ಹತ್ರ ಬರ್ಬೇಕಾ? ಈಗ ಎಲ್ಲಿವರೆಗೂ ನೀವು ಈ ತರ ಕೂತ್ಕೊಳ್ತೀರಾ? ಅಲ್ಲಿವರೆಗೂ ಎದ್ದೇಳಂಗಿಲ್ಲ. ಮತ್ತೆ ಅವ್ರಿಂದ ಬರೋದಾಗ್ಲಿಲ್ಲ ಅಂದ್ರೆ ಅವ್ರ ತಾನೇ ನಾವರ ಹೋಗ್ತೀವಿ. ನೀವೇನ್ ಪಕ್ಕದ ಮನೆಯವ್ರಿಗೋಸ್ಕರ ಕೇಳ್ತಾ ಇದ್ದೀರಾ? ಸೌಲಭ್ಯ ಪಕ್ಕದ ಮನೆಯವ್ರಿಗೋಸ್ಕರ ಕೇಳ್ತಾ ಇದ್ದೀರಾ? ಹೇಳಮ್ಮ, ನಿನಗೆ ಉದ್ಯೋಗ ಖಾತ್ರ ಬೇಕಾ ಬೇಡ? ಎದಕ್ ನಿಮಗೆ 300 ರೂಪಾಯಿ? ಹೇಳಮ್ಮ, ನಿಮಗ ಉದ್ಯೋಗ ಖಾತ್ರ ಬೇಕಾ ಬೇಡ? ಸಂಬಳ ಕರೆಕ್ಟಾಗಿ ಬೇಕಾ ಬೇಡ? ಎಷ್ಟು ಬೇಕು ಸಂಬಳ? 300 ರೂಪಾಯಿ ಹಾಕಿದ್ರೆ ಸಾಕ? ಮತ್ತೆ ಪಿಡಿಒ ಕೊಡಲ್ಲ ಅಂತಾನಲ್ಲ. ಅದನ್ನ ನೀವು ಕೇಳ್ತಾ ಇಲ್ಲಲ್ಲ, ಭಯ ಪಟ್ಬಿಟ್ಟಿದಾರ ಅಂತ ನೀವು ಪಿಡಿಒ ಅವ್ರಿಗೆ ಸಿಬ್ಬಂದಿಗೆ. ಏನಮ್ಮ ನಿಮಗ್ ಬೇಕಾ ಬೇಡ ಉದ್ಯೋಗ ಖಾತ್ರೆ? ಬೇಕಾಯವ. ಎದಕ್ ನಿಮ್ಗೆ ಉದ್ಯೋಗ ಖಾತ್ರೆ? ಏನ್ ಮಾಡಿ ದುಡಿದು ಯಾವ್ದಕ್ ಬದುಕ್ಬೇಕು? ಮುದ್ಯಾರು ಸದಾರ 300 ರೂಪಾಯಿ ಕೊಟ್ರೆ 200 ರೂಪಾಯಿ ಕೊಟ್ರೆ ತಗೊಳ್ತೀರನ? ಯಾವ್ದಕ್ ತಗೋಣಮ್ಮ? ಅವ್ರತ್ತ ಮನೆದ್ ಕೊಡ್ತಾರನ? ಅದ 300 ರೂಪಾಯಿ ಚಾಯ್ ತಗೋಕೆ ಅಂತಂದ್ ಇವ್ರು ಬಂದು ಇವ್ರು ಅದಾಗ ಕದ್ಕತ್ತಿರ್ತಾರಲ್ಲ, ನಾವೇ ಮಾಡೋಣ. ನಿಮಗೆ ನಿಮ್ ಮೊನ್ನೆ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಪಂಚಾಯತಿಂದ ಏನೇನ್ ಸೌಲಭ್ಯ ಸಿಕ್ಕಿಲ್ಲ ಅಂತೇಳಿ. ಸೌಲಭ್ಯ ಏನ್ ಕೊಟ್ರ ಅವ್ರು? ನಿಮ್ಗೆ ಶೆಡ್ ಕೊಟ್ಟಾರ? ಶೆಡ್ ಇಲ್ಲ, ಒಂದ್ ಜಂತ ಮನೆ ಇಲ್ಲ, ಒಂದ್ ಏನ್ ಆಗುದಿಲ್ಲ. ಅಲ್ಲಿ ನೋಡ್ರಿ ದುಡ್ಕ ತಿನ್ಬೇಕು. ಯಾಕೆ ನಿಮ್ಗ ಅನ್ಯಾಯ ಯಾಕ? ಏನವ ನಿಮ್ದೇನವ ಸಮಸ್ಯೆ? ಯಾಕವ ಬರ್ತೀಯ ಪಂಚಾಯತಿ ಹತ್ರ? ಅಣ್ಣ 1 ನಿಮಿಷ ಈ ಕಡೆ ಬಂದ್ಬಿಡ್ರಿ, ನಾವು ಆ ಕಡೆ ತಗೊಳ್ತೀವಿ. ಬನ್ನಿ ಅಕ್ಕ, ನಿಮ್ಮ ಪ್ರಶ್ನೆಗಳು ಏನಿದೆಯಾ ಕೇಳಿ. ನಿಮಗೊಂದು ಮಲತಾಯಿ ಧೋರಣೆ ಅಂತ ನನಗೆ ಹೇಳೋದಲ್ಲ, ಮಲತಾಯಿ ಧೋರಣೆ ಇವ್ರಿಗೆ ಹೇಳು. ಅಣ್ಣ ನಂದೇನು ಇಲ್ಲಣ್ಣ, ನನಗೇನು ಬೇಕಾಗಿಲ್ಲಣ್ಣ, ಬೇಕಾಗಿರೋದವ್ರು.
ಅಣ್ಣ ನನ್ನ ಪ್ರಶ್ನೆ ಅಲ್ಲಣ್ಣ, ನೀವು ಪಿಡಿಒ ಗಮನಕ್ಕೆ ಗಮನಕ್ಕೆ ತಂದಿದ್ದೀರಾ ಅಕ್ಕ? ಒಂದ್ ನಿಮಿಷ ಸೈಲೆಂಟ್ ಆಗಿರಿ. ಪಿಡಿಒ ಮತ್ತೆ ಗಮನಕ್ಕೆ ತಂದಿದ್ರೆ ಒಪ್ಕೊಳ್ತೀವಿ. ನಮಗೆ ಕೂಲಿ ಕಾರ್ಮಿಕರಿಗೆ ಯಾಕೆ ವಂಚನೆ, ಮಲತಾಯಿ ಧೋರಣೆ ಯಾಕೆ? ಅವ್ರು ಏನ್ ಅನ್ಯಾಯ ಮಾಡಿದ್ರು? ಅಲ್ಲ, ಇಲ್ಲಿ ಸಮಸ್ಯೆಗೆ ಯಾರು ಕಾರಣಕರ್ತರು? ಯಾಕಂತ ಹೇಳಿದ್ರೆ ಸಿಬ್ಬಂದಿಗಳು ನೀವು ಇದ್ದೀರಾ, ನೆರೆಗಾ ಸಿಬ್ಬಂದಿಗಳು ಕೂಡ. ಯಾಕಂತ ಹೇಳಿದ್ರೆ ನೀವು ರಿಪೋರ್ಟ್ ಕೊಟ್ರಿ, ಅವ್ರು ರಿಪೋರ್ಟ್ ಕೊಟ್ರು, ಆ ರಿಪೋರ್ಟ್ ನ ಅವರು ವೆರಿಫಿಕೇಶನ್ ಮಾಡಿದ್ರೆ ನಾನು ಸೈನ್ ಮಾಡಿದ್ದೀನಿ ಅಂತ ಇದನ್ನೇ ಹೇಳ್ತಾರೆ. ಫಸ್ಟ್ ಕೆಳ ಹಂತದಿಂದ ವರ್ಗದಲ್ಲಿರುವಂತ ಅಧಿಕಾರಿಗಳಿಂದ ಹಿಡಿದು ಮೇಲಂತದ ವರ್ಗದ ಅಧಿಕಾರಿಗಳ ತಪ್ಪಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಇವತ್ತು ಯಾರೆಲ್ಲ ನೀವು 352 ರೂಪಾಯಿ ಹಾಕಿದಿರಾ, 345 ರೂಪಾಯಿ ಹಾಕಿದಿರಾ, ನಿಮ್ದಲ್ಲಕ್ಕ, ಅವ್ರಿಗೆ ಅವರು ಮಾಡಿರುವಂತ ಕೆಲಸಗಳು ಇವರಿಗಿಂತ ಹೆಚ್ಚಾಗಿ ಮಾಡಿದ್ದಾರೆ, ಇವರಿಗಿಂತ ದೂರ ಪ್ರಯಾಣ ನಡೆಸಿ ಕೆಲಸ ಮಾಡಿದಾರ, ಇಲ್ಲ ಇವ್ರದೇ ಸಮಸ್ಯೆನ ನೀವು ಹೇಳ್ಬಿಡಿ. ಈಗ ಕೂಲಿ ಕಾರ್ಮಿಕರು ಮತ್ತೆ ಬರಲ್ಲ, ನಾನು ಬೇಕಾದ್ರೆ ಬೆಂಗಳೂರಿಗೆ ಮಂಗಳೂರು ಕರ್ಕೊಂಡು ಹೋಗ್ಬಿಡ್ತೀನಿ ಇವ್ರನ್ನ. ಇವತ್ತು ನೀವು ಕೆಲಸ ಕೊಡಕ್ ಆಗುತ್ತಾ ಇಲ್ವಾ ಅಂತ ಹೇಳಿ 3 ವರ್ಷದಿಂದ ಕೆಲಸ ಕೊಡ್ತೀರಾ, ಅದ್ರಲ್ಲಿ ಒಂದಾಳು ಕಿತ್ಕೊಳ್ಳೋದು, 2 ಆಳು. ಮೊನ್ನೆ ಕೂಡ ನಿಮ್ಗೆ ನೋಟಿಸ್ ಬಂದಿರ್ಬೋದಲ್ಲಣ್ಣ, ಅಟೆಂಡೆನ್ಸ್ ಕರೆಕ್ಟ್ ಆಗಿ ಹಾಕಿದ್ದಾರೆ, ಅಟೆಂಡೆನ್ಸ್ ಎಲ್ಲ ಸ್ಕ್ರೀನ್ ಶಾಟ್ ಆಡ್ಕೊಂಡಿದ್ದಾರೆ, ಆದ್ರೂ ಇವ್ರು 370 ರೂಪಾಯಿ ಕೂಲಿ ಕಿತ್ಕೊಂಡ್ಬಿಟ್ರಿ 2 ದಿನದ್ದು. 370 ರೂಪಾಯಿ ಕೂಲಿ ಕಿತ್ಕೊಂಡ್ರೆ ಎಷ್ಟಾಯ್ತು? ಒಬ್ಬೊಬ್ರದ್ದು 370 ರೂಪಾಯಿ ಕಿತ್ಕೊಂಡ್ರೆ ಸಾವಿರ ಗಟ್ಲೆನೆ ಲಕ್ಷ ಗಟ್ಲೆನೆ ಇವ್ರದ್ದು ದುಡ್ಡು ಹೋಗ್ತಾ ಇದ್ರೆ ಇವ್ರು ನಿಮಗೆ ಲಕ್ಷಗಳು. ಪಾಪ ಅವ್ರಿಗೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ನಡೆದಿದ್ದ ಜಾಗಕ್ಕೆ ಬರೋದಕ್ಕೆ ಹೇಳಿ, MLA ಕರ್ಕೊಂಡ್ ಬರೋದಕ್ಕೆ ಹೇಳಿ. MLA ಇರೋದೇ ಇರೋಕ್ಕೆ ಶಾಸಕರು ಎದು ಕೋಟಾಕ್ ಕಲ್ಸಿರ್ತಾರ ಅವ್ರನ್ನ. ಆಗ್ಲಿ